सिद्धसद्गुरुपदाब्जं जननी जनकस्तथा ततोपदेशकर्तारं नत्वा भक्तिपुरस्सरम्। ಶ್ರೀಮದ್ ಭಗವತ್ ಶಂಕರಾಚಾರ್ಯರು ಶಿಷ್ಯನನ್ನು ಕುರಿತು ಅಮೃತತ್ವ ಪ್ರಾಪ್ತಿಯು ಅದು ವಿವೇಕದಿಂದನೇ ಪ್ರಾಪ್ತಿಯಾಗ್ತದೆ ವಿನಃ ನ ಧನೇನ ತ್ಯಾಗೇನ ಅಮೃತತ್ವ ಮಾನಶು. ಕೇವಲ ಧನದಿಂದ ಕೇವಲ ತ್ಯಾಗದಿಂದ ಅಮೃತತ್ವವು ಅಂದರೆ ಮೋಕ್ಷವು ಸಿದ್ಧಿಸಲಾರದು, ಪ್ರಾಪ್ತಿಯಾಗಲಾರದು. ಅದಕ್ಕೇ ಅಮೃತತ್ವ ನಾಶಾಸ್ತಿ ವಿತ್ತೇ ನಿತ್ಯೇವ ಹಿ ಶ್ರುತಿ. ದುಡ್ಡಿನಿಂದನೇ ಸಿಗ್ತದ ಅಂತ ಆಶಾ ಮಾಡೋಕ್ಕೆ ಹೋಗಬೇಡ. ಅಮೃತತ್ವ ನ ಆಶಾ ಅಸ್ತಿ, ಅಭಿಪ್ರಾಯ ಇಲ್ಲ. ಅಷ್ಟೇ ಅಲ್ಲ, ಯಾವ ದುಡ್ಡಿನಿಂದ ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡ್ತಾರೆ ಅದರಿಂದನೂ ಶಂಕರ ಯಜಂತು ಶಾಸ್ತ್ರಾಣಿ ಭಜಂತು ದೇವತಾ ಹೇಳಿದ್ರು, ಅವುಗಳಿಂದ ಸಿಗುವುದಿಲ್ಲ ಅಂತ. ಅದಕ್ಕೆ ಅವ ಏನು ಮಾಡಬೇಕು ಅಂತ ಕೇಳಿದರೆ, ಸಮಸ್ತ ಪ್ರಪಂಚದ ಅಪೇಕ್ಷೆಯನ್ನು, ಇಚ್ಛೆಯನ್ನು, ಕಾಮನೆಯನ್ನು ತ್ಯಾಗ ಮಾಡಿ ಸದ್ಗುರುಗಳಿಗೆ ಶರಣಾಗಬೇಕು. ಯಾರು ಸ್ವಯಂ ಬಂಧಿತರಾಗಿದ್ದಾರೋ ಅವರು ನಮ್ಮ ಬಂಧನ ಬಿಡಿಸೋದಿಲ್ಲ. ಯಾವ ದರಿದ್ರ ಅದನ್ನು ನಾವು ದಾನ ಮಾಡೋಕ್ಕೆ ಬರೋಂಗಿಲ್ಲ. ಶ್ರೀಮಂತನೇ ದಾನ ಮಾಡ್ತಾರೆ. ಅಜ್ಞಾನಿ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನಿನೇ ಜ್ಞಾನವನ್ನು ಕೊಡ್ತಾರೆ. ಆದರೆ ಅವರಿಗೆ ಉಪಸನ್ನ ಆಗಬೇಕಾದರೆ ಅದು ವಿಧಿ ವಿಧಾನ. ಎರಡು ತುತ್ತ ತಂಗುಳು ರೊಟ್ಟಿ ಕೇಳಬೇಕಾದ್ರೆ ಭಿಕ್ಷುಕ ಎಷ್ಟು ವಿನಯದಿಂದ ಕೇಳ್ತಾನೆ. ಅದು ಹಳಸಿದ ಅನ್ನ. ಇದು ಜ್ಞಾನಾಮೃತ. ಈ ಜ್ಞಾನಾಮೃತ ಪ್ರಾಪ್ತಿ ಮಾಡಿಕೊಳ್ಳಬಾದರೆ ಅಧಿಕವಾದ ವಿನಯ, ಭಕ್ತಿ, ಆಸಕ್ತಿ. ಭಕ್ತಿ ಅದ ಆಸಕ್ತಿ ಇಲ್ಲ, ಆಸಕ್ತಿ ಅದ ಭಕ್ತಿ ಇಲ್ಲ ಅಂದರೆ ಅವ ಲಕ್ಷ್ಯವನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ 8ನೇ ಶ್ಲೋಕ ಅಥೋ ವಿಮುಕ್ತೈ ವಿದ್ವಾನ್ ಪ್ರಯತೇತ. ವಿದ್ವಾನ್ ಅಂದರೆ ಸಾಧಕ. ಶಮದಮಾದಿ ಷಟ್ ಸಂಪತ್ತಿಂದ ಕೂಡಿಕೊಂಡ ಸಾಧಕ. ವಿಮುಕ್ತೈ ವಿಶೇಷವಾದ ಮುಕ್ತಿಗೆ ಅಂದರೆ ಕಾರ್ಯಕಾರಣ ಸಹಿತ ಅಜ್ಞಾನ ತತ್ಕಾರ್ಯವ ಎಲ್ಲದರಿಂದ ಅಹಂಕಾರ ಮಮಕಾರದಿಂದ ಅಜ್ಞಾನದಿಂದ ಮುಕ್ತನಾಗಬೇಕಾದರೆ ಪ್ರಯತೇತ. ಯಥೇತ ನಡೀತದೆ. ಈ ಪ್ರಯತೇತ ಅಂದರೇನು? ವಿಶೇಷವಾಗಿ ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಸಮಸ್ತ ದೈಹಿಕ, ಐಂದ್ರಿಕ ಮತ್ತು ಮಾನಸಿಕ ಇವು ಎಲ್ಲವುಗಳಿಂದನೂ ಕೂಡ ಪ್ರಯತ್ನ ಮಾಡಬೇಕು. ಏನು? ಬಾಹ್ಯಾರ್ಥ ಸುಖಸ್ಪೃಹ ಸನ್ಯಸ್ತ. ಬಾಹ್ಯ ಅರ್ಥ ಅಂದರೆ ನಾಮರೂಪಾತ್ಮಕ ಪ್ರಪಂಚ. ಅವು ಎಲ್ಲವುಗಳಲ್ಲಿ ನಮ್ಮ ಸುಖವನ್ನು ಬಿಡಲಿಕ್ಕೆ ಪ್ರಯತೇತ
ಸುಖ ಬುದ್ಧಿ ಮೊದಲು ಹೋಗಬೇಕು. ಇದು ನನಗೆ ಸುಖ ಕೊಡ್ತದೆ, ಇದರಿಂದ ನನಗೆ ಸಂತೋಷ ಆಗ್ತದೆ, ಇದರಿಂದ ನನಗೆ ಕಲ್ಯಾಣ ಆಗ್ತದೆ ಅಂತ ತಿಳ್ಕೊಂಡು ಅದರ ಪ್ರಾಪ್ತಿಗೆ ಸಂಬಂಧಕ್ಕೆ ಎಷ್ಟೋ ಮಾಡಬಾರದ್ದನ್ನು ಮಾಡ್ತಿರ್ತಾರೆ ಮನುಷ್ಯ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರದಾಗ, ಆ ಮನುಷ್ಯ ಹೇಗಪ್ಪ ಅಂದ್ರೆ ಪ್ರಯತೇತ, ಅದಕ್ಕೆ ಸಮಸ್ತ ಬಾಹ್ಯ ಸುಖಗಳಿಗೆ ಕಾರಣವಾದ ವಿಷಯಗಳ ಇಚ್ಛೆ, ಸ್ಪೃಹ ಅಂದರೆ ಇಚ್ಛೆ, ಅವಳ ಸನ್ಯಸ್ತ, ಅವಳ ತ್ಯಾಗ ಮಾಡುವುದಕ್ಕೆ ವಿದ್ವಾನ್ ಪ್ರಯತೇತ. ವಿದ್ವಾನ ಸಣ್ಣ ಪ್ರಯತ್ನ ಇಲ್ಲ, ಯಥೇತ ಪ್ರಯತ್ನ, ಪ್ರಯತೇತ ಪ್ರಕೃಷ್ಟ ರೂಪೇಣ. ಎಲ್ಲ ದೃಷ್ಟಿಯಿಂದಲೂ, ದೈಹಿಕ ದೃಷ್ಟಿಯಿಂದಲೂ, ವಾಚಿಕ ದೃಷ್ಟಿಯಿಂದಲೂ, ಮಾನಸಿಕ ದೃಷ್ಟಿಯಿಂದಲೂ ಏನಪ್ಪ ಅಂತ ಕೇಳಿದರೆ ಅವ ಪ್ರಯತೇತ. ಇಂದ್ರಿಯಗಳಿಂದ ಆಗುವ ಸುಖವನ್ನೇ ಆಗಲಿ, ದೈಹಿಕ ಸುಖವನ್ನೇ ಆಗಲಿ, ಮಾನಸಿಕ ಸುಖ ಅಂದ್ರೇನು, ಕಲ್ಪನೆಗಳು, ರಾಮರಾಜ್ಯ, ಇವೆಲ್ಲವುಗಳಿಂದ ಏನಪ್ಪ ಅಂತ ಕೇಳಿದರೆ ಅವ ಸನ್ಯಸ್ತ, ತ್ಯಾಗ ಮಾಡಿರ್ಬೇಕು. ಸಮ್ಯಕ್ ನ್ಯಾಸ ಸನ್ಯಾಸ, ಸಂಪೂರ್ಣ. ಅವು ಮಂಗ್ಯ ಕಕ್ಕಿ ಕಾಯಿ ಒಂದು ಕಾಯಿ ಹಾಕ್ತಾರೆ ಅಡವ್ಯಾಗ, ಕಲ್ಲು ಭೂಮಿಯಾಗ ಭಾಳ ಮಳೆ ಆದ್ರೆ ಕಾಯಿ ಹಾಕ್ತಾರೆ, ಭಾಳ ಸುಗಂಧ ಇರ್ತಾರೆ. ಅದು ಅಲ್ಲಿ ಆದರೆ ಈ ಕಡೆ ವಾಸನ ಮಾಡ್ತಾರೆ. ಮಂಗೆ ಆದ ಮೇಲೆ ಭಾಳ ಜೀವಾರಿ, ಅದು ತಿಂತು ಅಂದ್ರೆ 3 ದಿನ ಆಗಂಗನೇ ಇಲ್ಲ ಅದಕ್ಕೆ, ಅಷ್ಟು ಅದು ಹೊಟ್ಟೆಯಾಗ ಜಾಮ್ ಆಗ್ತದೆ. ಅದರ ವಾಸನೆ ಬಡೀತು ಅಂದ್ರೆ ಮಂಗೆ ತಿನ್ನಬಾರ್ದಪ್ಪ. ಎಷ್ಟೋ ಸಲ ಹಂಗಾಗ್ಯದ. ಅಲ್ಲಿ ದೂರ ಕೂತು ನೋಡಿದ್ರೆ ಏನಾಗ್ತದ, ನೋಡಬೇಕು. ಆಮೇಲೆ ಗಾಳಿ ಆ ಕಡೆ ಬಿಡಕ್ಕೆ ಈ ಕಡೆ ಬರೋದು, ಗಾಳಿ ಆ ಕಡೆ ಬಿಡ್ತಾರೆ, ಅದ್ರ ಅಂತ ಸೋಮ್ಕೊಂಡ್ರು ಅಲ್ಲಿ ಕುಂಡಿರ್ತದೆ. ಹೋಗಿ ಅಂದ್ರೆ ಅರೆ ದೂರ ಕುಂಡ್ರ ಸೋಮ್ ಮುಟ್ಟಿದ್ರೆ ನನಗೆ ತಿನ್ನಬಾರ್ದು. ಕೈಯಾಗ ಹಿಡಿದ ಏನಾಕ, ಬಾಯಿಗೆ ಹಚ್ಚಿದ್ರೆ ಏನಾಕ, ತಿನ್ನಂಗೆ ಹಾಕ, ಕಾಟು ಕಡೆ ತಿಂದೇ ಬಿಡ್ತದೆ. ಮತ್ತು 8 ಜನ ಸಂಸಾರ ವಿಷಯಗಳು ಹಿಂಗದ. ಸಣ್ಣ ಪ್ರಯತ್ನ ಇಲ್ಲ, ಪ್ರಯತೇತ. ಅದರಲ್ಲಿ ಎಂಥ ಶಕ್ತಿ ಅದ, ಆಕರ್ಷಣ ಶಕ್ತಿ ಅದ. ಲೋಹ ಚುಂಬಕ ಅದಾವ, ಲೋಹ ಚುಂಬಕ. ಅದಕ್ಕೆ ಸಾಧಕನಾಗಿರ್ತಕ್ಕಂಥವ ಬರೇ ಮಾತಲ್ಲ, ಪ್ರಯತೇತ ಪ್ರಕೃಷ್ಟ ರೂಪೇಣ ಯತನ ಪ್ರಯತ. ಹಾಗಾಗಿ ಅದಕ್ಕೆ ಬಾಹ್ಯ ಅರ್ಥ ಸುಖ ಸ್ಪೃಹ, ನಾಮರೂಪಾದಿಗಳಲ್ಲಿ ಸುಖ ಉಂಟಾಗುತ್ತದೆ. ನೋಡಿದರೆ, ಕೇಳಿದರೆ, ಮುಟ್ಟಿದರೆ, ತಿಂದರೆ ಅಂತ ಏನು ಇಚ್ಛೆ ಅದ, ಈ ಇಚ್ಛೆ ಏನಪ್ಪ ಅಂತ ಕೇಳಿದರೆ ಸನ್ಯಸ್ತ, ಸಂಪೂರ್ಣವಾಗಿ ಬರೇ ಬಿಡುವುದಲ್ಲ, ಸಮ್ಯಕ್ ನ್ಯಾಸ ಸನ್ಯಾಸ. ಅದರ ಸಂಬಂಧ, ಅದರ ಅಪೇಕ್ಷೆ ಎರಡೂ ದೂರ ಇರಬೇಕು, ವಾಸನೂ ಬಿಡಬೇಕಂತ ಸಮ್ಯಕ್ ಅಂದ್ರೆ ಅದು ಇರ್ತದೆ. ಸಂಬಂಧ ಇದ್ದರೆ ಆಗಿಲ್ಲ, ಸಂಬಂಧದ ಬಿಟ್ಟಿದ ಕರೆ ವಾಸನೇನು ಮತ್ತೆ ಎಳ್ಕೊಂಡು ಹಿಂದಿಲ್ಲ ನಾಳೆ ಒಯ್ತದೆ. ಅದಕ್ಕೆ ಸನ್ಯಸ್ತ, ಸಮ್ಯಕ್ ಅವುಗಳನ್ನು ಬಿಟ್ಟು. ಹಾಗಿದ್ರೆ ಅವನಿಗೆ ಸಮಾಧಿ ಆಗ್ತದೇನ್ರಿ? ಮನಸ್ಸು ಸರ್ವತ್ರ ಬ್ರಹ್ಮ ದರ್ಶನ ಆಗ್ತದೇನು? ಹಿಂಗೆ ಸಮ್ಯಕ್ ಬಿಟ್ಟು ಅವನಿಗೆ ಪ್ರಯತ್ನಪೂರ್ವಕವಾಗಿ ಸಮ್ಯಕ್ ರೂಪದಿಂದ ಸಮಸ್ತ ವಿಷಯಗಳನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಹಿಂತೆಗೆದುಕೊಂಡ್ರೆ ಅವನಿಗೆ ಸಮಾಧಿ ಹಾಕದೇನು? ಶಾಂತ ಹಾಕದೇನು ಮನಸ್ಸು? ಇಲ್ಲ.
ಆಗಂಗಿಲ್ಲ. ಬರೀ ಹೊಲ ಸ್ವಚ್ಛ ಮಾಡಿದ್ರೆ ಬೆಳೆ ಬೆಳೆಯಂಗಿಲ್ಲ ರೀ. ಬೀಜ ಬಿತ್ತಬೇಕು. ಸ್ವಚ್ಛ ಮಾಡಿ ಏನಾಯ್ತು, ಬೀಜ ಬಿತ್ತಬೇಕು. ಹಾಗೆ ಕೇವಲ ಸಮಸ್ತ ವಿಷಯಗಳಿಂದ ಮನಸ್ಸನ್ನು ಹಿಂದೆ ತೆಗೆದುಕೊಂಡ ಮಾತ್ರಕ್ಕೇನೆ ಸಮಾಹಿತ ಆಗುವುದಿಲ್ಲ, ಸಮಾಧಿ ಆನಂದ ಸಿಗುವುದಿಲ್ಲ. ಮತ್ತು ಏನು ಮಾಡಬೇಕು? ಸಂತಂ ಮಹಂತಂ ಸಮುಪೇತ್ಯ ದೇಶಿಕಂ. ಸಂತಂ ಮಹಾಂತಂ ದೇಶಿಕಂ. ಕಂ ಅಂದ್ರೆ ಬ್ರಹ್ಮ, ದೇಶಿಕ ಅಂದರೆ ಕಂ ಬ್ರಹ್ಮ ದಿಶತಿ ಇತಿ ದೇಶಿಕ. ಕಂ ಅಂದ್ರೆ ಬ್ರಹ್ಮವನ್ನು, ಆನಂದನ್ನು, ಸತ್ತು ಚಿತ್ತಾದಿಗಳನ್ನು ಯಾವ ಇದಮಿತ್ತಂ ಅಂತ ಇದೆ ಬ್ರಹ್ಮ ಅಂತ ಹಿಂಗೆ ತಿಳಿಸ್ಕೊಡ್ತಾನಲ್ಲ ಅವನಿಗೆ ದೇಶಿಕ. ಸೂಚನೆ ಕೊಡೋ ಬ್ರಹ್ಮದ ಎಲ್ಲನೂ ಹೇಳೋ. ಇದು ಆನಂದದ ಸತ್ಯದ ಅನುಭವ ಮಾಡಿಕೊಂಡು ದೇಶಿಕ ಅಂತ. ಅಂತಹ ದೇಶಿಕ ಹೆಂಗಿರ್ತಾನೆ? ಸಂತಂ. ತಮ್ ಅಂದ್ರೆ ಅವ, ಸಮ್ ಅಂದ್ರೆ ಸಮ್ಯಕ್. ಸಂತ ಯಾರಿಗೆ ಅಂತಾರೆ? ಯಾರ ಶಾಸ್ತ್ರ ಹೆಂಗೆ ಹೇಳ್ಯಾರ ಹಂಗೆ ನಡೆಯವರು ಸಂತರು. ಅವರಿಗೆ ಸಾಧು ಅಂತಾರೆ. ಹಿಂದೆ ಕೇಳಿರಿ ಏನು? ಶಾಸ್ತ್ರದಿಂದ ಚರ್ಯೆಯನ್ನು ಮಾಡ್ತಕ್ಕಂಥವ್ರು ಅಂಥ ಸಂತಂ. ಸಮ್ಯಕ್ ರೀತಿಯಾಗಿ ಶಾಸ್ತ್ರ ಹೇಳಿದಂತೆ ನಡೆಯುವವನು. ಮತ್ತೆ ಹೆಂಗಿರ್ತಾನೋ? ಮಹಾಂತಂ. ಆ ಪರಮಾತ್ಮನ ಕಂಡ ಇರಬೇಕು ಅವನಿಗೆ, ಬ್ರಹ್ಮಜ್ಞಾನಿ ಇರಬೇಕು. ಅವನೇ ದೇಶಿಕಾಗಿ ಸರ್ತಾರೆ. ಅವನೇ ನೋಡಿಲ್ಲ ಮತ್ತು ಮಂದಿಗೆ ಏನು ತೋರಿಸ್ತಾನೆ. ಅಂತಹ ಮಹಾಂತಂ ಅಂದರೆ ಜ್ಞಾನಿಯನ್ನು, ಅಂಥವೇ ನಾವು ದೇಶಿಕ ಅಂತೇವೆ. ಬರೀ ಮಹಾಂತ ಜ್ಞಾನ ಆಗ್ಯದ ಹೇಳೋಕ್ಕೆ ಬರೋಂಗಿಲ್ಲ, ಹೇಳೋಕ್ಕೆ ಬರೋಂಗಿಲ್ಲ. ಹೇಳೋಕ್ಕೆ ಬರಲಿ ಅಂದ್ರೆ ಮತ್ತು ಅವನು ದೇಶಿಕ ಹಾಕಾನೆ ಹಂಗಿಲ್ಲ. ಗುರುಪದಕ್ಕೆ ಯೋಗ್ಯಲ್ಲ. ಬ್ರಹ್ಮನಿಷ್ಠ ಇರಬೇಕು, ಶ್ರೋತ್ರಿಯನೂ ಇರಬೇಕು. ಅವನು ದೇಶಿಕ ಅಂದ್ರೆ ಬ್ರಹ್ಮನಿಷ್ಠ ಶ್ರೋತ್ರಿಯ. ದೇಶಿಕ ಅಂದ್ರೆ ಏನಪ್ಪ? ಶ್ರೋತ್ರಿಯ. ಮಹಾಂತಂ ಅಂದ್ರೆ ಬ್ರಹ್ಮನಿಷ್ಠ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸೌರಮೇವಾಭಿಗಚ್ಚೇತ. ಬರೀ ಬ್ರಹ್ಮನಿಷ್ಠ ಇದ್ದರೆ ಅವನು ಹೇಳೋಕ್ಕೆ ಬರೋಂಗಿಲ್ಲ. ಬರೀ ಶ್ರೋತ್ರಿಯ ಇದ್ದರೆ ಅವನು ಗೊತ್ತಿಲ್ಲ. ಅವನಿಗೆ ಬರೀ ಮಾತೇ ಆಡ್ತಾನೆ. ಮತ್ತು ಹಂಗಿಲ್ಲ. ಅನುಭವ ತಂದು ಕೂಡ ಅವನು ದೇಶಿಕ. ಅದಕ್ಕೆ ಅಂದ್ರೆ ಅವರು ಎಂಥವ? ಸಂತಂ. ಯಾರು ಮನಸ್ಸು ಶಾಂತ ಆಗ್ಯದ ಅವರು ಸಂತರು. ಯಾರು ಭಗವಂತ ಅನುಭವ ಮಾಡೋ ಸಂತ ತೋಚಿ ಅಂತ ಹೇಳ್ಯಾರ ಅವರು. ಅವರು ಸಂತರದ. ಆಮೇಲೆ ಬ್ರಹ್ಮನಿಷ್ಠರಾದಾರ, ಮಹಾಂತಮ ಅದಾರ. ಹೌದಲ್ಲ? ಅಂತಹ ದೇಶಿಕಂ ಶ್ರೋತ್ರಿಯನು, ಬ್ರಹ್ಮನಿಷ್ಠನು ಶ್ರೋತ್ರಿಯನು. ಅಂಥವರನ್ನು ಸಮುಪೇತ್ಯ, ಅವರನ್ನು ಭೇಟಿಯಾಗಿ. ಉಪೇತ್ಯ. ಈ ಸಮುಪೇತ್ಯ ಅಂದರೆ ಏನು? ಅದಕ್ಕೆ ರೀತಿ ಹೇಳ್ಯಾರ. ನಿಮಗೆ ನೌಕರಿಗೆ ಇಂಟರ್ವ್ಯೂ ಕರೆದೇವಿ, ಹೋಗಿ ನಿಂತವ. ಏನಪ್ಪ ನೌಕರಿ ಬೇಕ್ರಿ. ಏನಾಗ್ಯದ? ಪಾಸ್ ಆಗ್ಯದ. ಕೊಡು ಫೈಲ್ ಅಂದ್ರೆ. ಫೈಲ್ ಮನೆಗೆ ಬಿಟ್ಟೇನ್ರಿ ಸರ್. ಫೈಲ್ ಮನೆಗೆ ಬಿಟ್ಟಿವಿ, ಹೋಗು ಮನೆಗೆ. ಸಮುಪೇತ್ಯ ಬರೀ ಹೋಗೋದಲ್ಲ, ಹೋಗೋದು ರೀತಿ ಅದದು. ಹೆಂಗೆ ಹೋಗ್ಬೇಕು? ಗುರುಗಳನ್ನ ಸಂದರ್ಶನ ತೊಗೊಂಡು ಹೆಂಗೆ ಹೋಗ್ಬೇಕು? ದೊಡ್ಡವ್ರಿಗೆ ಭೇಟಿ ಆಗ್ಬೇಕಾದ್ರೆ ರೀತಿ ಹೇಳಿರಲಿ. ಹಿರಿಯರಿಗೆ, ಗುರುಗಳಿಗೆ, ಕೂಸುಗಳಿಗೆ ಭೇಟಿ ಹಾಕಿ ಹೇಳ್ಯಾರಲ್ಲ. ಖಾಲಿ ಕೈ ಬಿಸ್ಕೂತ್ ಹೋದ. ಕಾಯಿಲ್ಲ ಕರ್ಪಡಿಲ್ಲ ಬಂದ ನಿನ್ನ ಗುಡಿಗೆ, ಹೋಗಿ ನಿನ್ನ ಮನೆಗೆ. ಸಮುಪೇತ್ಯ ಅಂದ್ರೆ ಏನು? ಅದಕ್ಕೆ ಹೇಳ್ತಾರೋ ಭಾವಸಹಿತವಾಗಿ, ಕ್ರಿಯಾಸಹಿತವಾಗಿ ಹೋಗ್ಬೇಕು. ಅಂದ್ರೆ ಹಾಗೆ ಹೋಗಬಾರ್ದು. ಗುಡಿಗೆ ಹೋಗ್ತೇವೆ ಅಂದ್ರೆ, ಗುರುಗಳಂತೆ ಹೋಗ್ತೇವೆ ಅಂದ್ರೆ ಏನಾರು ತೊಗೊಂಡು ಏನು ಬಡವಿಲ್ಲ. ಅರೇ ನಿನ್ನ ಮನಸ್ಸಿನ ಭಾವರು ತೊಗೊಂಡೋಗು, ವಿನಯರು ತೊಗೊಂಡು ಹೋಗು. ಅಲ್ಲ, ಎರಡು ಚಲೋ ಮಾತಾಡ್ರಿ. ನಾ ಸಂಸಾರ ಮಗ್ನಂ ತಾರಯಿತು ಹಿಂಗಾರೆ ಬಂದೇವು ನೋಡ್ರಿ. ನಮಗೇನು ಮಾಡ್ತೀರಿ ಮಾಡಿರಿ. ನಿನಗೇನು ಮಾಡಬೇಕು? ಅಲ್ಲ, ರೀತಿ ಅದಲ್ಲ. ರೀತಿ ಬಿಟ್ಟು ಮಾಡಿದ್ರೆ ಯಾವುದು ಹಂಗಿಲ್ಲ.
ಅದಕ್ಕೆ ಅಂತಾರು ಸಮುಪೇತ್ಯ. ಹೆಂಗೆ ಶಾಸ್ತ್ರದಾಗ ಹೇಳ್ಯದ ಹಂಗೆ ದರ್ಭಾಸನ, ಗುರುಗಳ ಪಾದ, ಪುಷ್ಪ ಏನಿಲ್ಲ, ಹಣ್ಣಿಲ್ಲ, ಗಿಡದ ಪತ್ರಿ ಪುಷ್ಪರೇ ಅದಕ್ಕೆ ರೊಕ್ಕತ್ತವ, ಒಂದು ತಮ್ಮಿಗೆ ನೀರದು. ಹಾಂ, ಏನಾದ್ರು ತೊಗೊಂಡು ಹಾಗೆ ಹೋಗಬಾರ್ದು. ಅದಕ್ಕೆ ಸಮುಪೇತ್ಯ ಅಂದರು. ಎಲ್ಲದಕ್ಕೂ ಒಂದು ರೀತಿ ಮಾಡ್ಯಾರ, ಹೌದಲ್ರಿ? ಎಲ್ಲಿ ಹೋಗಬೇಕು, ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು, ಹಿರಿಯರು ಭೇಟಿ ಆಗ್ಬೇಕಾದ್ರೆ ಹೆಂಗೆ ಆಗ್ಬೇಕು, ಹುಡುಗರು ಭೇಟಿ ಆಗ್ಬೇಕಾದ್ರೆ ಹೆಂಗೆ ಭೇಟಿ ಆಗ್ಬೇಕು, ಅದು ನೇಮ ಹೇಳ್ಯಾರ. ಅದಕ್ಕೆ ಆ ನೇಮ್ ಪ್ರಕಾರ ಹೋದ್ರೆ ಅವನ ಮುಂದೆ ನೀ ಬಾಗದಿ ಅಂದ್ರೆ ಏನರ ಮಾಡ್ತಾರೆ. ವಿನಯಾದಿ ಯುಕ್ತ, ಹೌದಲ್ಲ? ಕೆಳಗಿದ್ದರೆ ಕೊಡ್ತದೆ, ತಂಬಿ ಕೆಳಗಿದ್ದರೆ ಮೇಲೆ ನೀರು ಬರ್ತಾವೆ, ಎಲ್ಲಕ್ಕೆ ಬರೋದಿಲ್ಲ. ಅದಕ್ಕೆ ಸಮುಪೇತ್ಯ, ವಿನಯವಂತನಾಗಿ, ಆಮೇಲೆ ಸಮಿತ್ ಪಾಣಿಯಾಗಿ, ಸೌರಮೇವಾಭಿಗಚ್ಚೇತ್. ಏನಾರೇ ತೊಗೊಂಡು ತನ್ನಲ್ಲಿ ಇದ್ದದ್ದು ಭಕ್ತಿ, ಎಲ್ಲಗೆ ದೊಡ್ಡ ಮಾತು, ಭಕ್ತಿಯಿಂದ ಭಾವದಿಂದ ಸಮುಪೇತ್ಯ. ಏನಪ್ಪ ಅಂತ ಕೇಳಿ ಯಾರು? ದೇಶಿಕಂ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದರೂ ಹೋಗಬೇಕು. ಹೋಗಿ ಏನು ಮಾಡಬೇಕು? ತೇನ ಉಪದಿಷ್ಟಾರ್ಥ ಸಮಾಹಿತ ಆತ್ಮ ಮನಸ್ಸು. ತೇನ ಉಪದಿಷ್ಟ, ಅವ್ರೇನು ಹೇಳ್ಯಾರ್ರೆ ಅದರಲ್ಲಿ ಏನು ಸಮಾಹಿತ ಆಗಿದೆ. ಸಮಾಹಿತ ಅಂದರೆ ಅದ್ರ ಜೊತೆ ಕೂಡಬೇಕು, ಅದ್ರ ಜೊತೆ ಹಾಲಾಗಿ ಹಾಲು ಬೆರೆದಂಗೆ. ಹಾಗೆ ಅವ್ರ ಮಾತಿನಾಗ ನಿನ್ನ ಮನಸ್ಸು ಬೆರಿಬೇಕು. ಆತ್ಮ ಮನಸ್ಸು, ಅದಕ್ಕೆ ಹೇಳ್ತಾರೆ ಅವರು ತೇನ ಉಪದಿಷ್ಟ ಅರ್ಥ. ಅವ್ರು ಹೇಳ್ತಾರೆ ತ್ವಂ ಬ್ರಹ್ಮ, ನೀನು ದೇಹ ಅಲ್ಲ, ನೀನು ಇಂದ್ರಿಯ ಅಲ್ಲ, ನೀನು ಮನಸ್ಸು ಅಲ್ಲ, ಇವೆಲ್ಲವೂ ಸಾಕ್ಷಿಯಾದ ಪ್ರತ್ಯಯ ಆತ್ಮ ನೀದ್ದೀನಿ, ಅದು ಬ್ರಹ್ಮ ಭಿನ್ನ ಅದ. ಇದು ಉಪದಿಷ್ಟದಲ್ಲಿ ಸಮಾಹಿತ ಅಂದ್ರೆ ನಿಲ್ಲಬೇಕು. ಆಹಿತ ಅಂದರೆ ಇರು, ಸಮ್ಯಕ್ ಆಹಿತ. ಅವರು ಹೇಳಿನ ಮಾತಿನಾಗ ಪೂರ ವಿಶ್ವಾಸದಿಂದ ಅದರಂಗೆ ಆಗ್ಬೇಕು ರೀ. ಹೆಂಗೆ ನೀರು ಹಾಲಾಗಿ ಸಮಾಹಿತ ಆಗ್ತದೆ ನೋಡ್ರಿ, ನೀರು ಹಾಲಾಗಿ ಸಮಾಹಿತ ಆಗ್ತದೆ, ಸಮ್ಯಕ್ ಆಗ್ತದೆ, ಬರೋಬ್ರಿ ಅದೇ ಆಗ್ತದೆ, ಗೊತ್ತಾಗಿಲ್ಲ. ಹಾಗೆ ಅವರು ಹೇಳಿದ ಬ್ರಹ್ಮದಲ್ಲಿ ನಿನ್ನ ಆತ್ಮ ಅಂದರೆ ನಿನ್ನ ಮನಸ್ಸು ಸಮಾಹಿತ ಆಗಬೇಕು. ಅಂದ್ರೆ ಏನಪ್ಪ ಆಯಿತು ಅಂದ್ರೆ ನಿನಗೆ ಮುಕ್ತಿ ಸಿಗ್ತದೆ. ಅದಕ್ಕೆ ಸಮಾಹಿತ ಆತ್ಮನಾಗಬೇಕು. ಹಾಗೆ ಆದಿ ಅಂತಂದ್ರೆ ನಿನಗೆ ಕಲ್ಯಾಣ ಆಗ್ತದಪ್ಪ ಅಂತ ತಿಳ್ಕೊಂಡು ಹೇಳೋದು. ಮತ್ತು ನಾವೆಲ್ಲ ಇಟ್ಟು ಮಾಡ್ಬೇಕೇನ್ರಿ? ಹೌದಪ್ಪ, ನೀನೇ ಮಾಡಬೇಕು. ಅದು ಮತ್ತಾರು ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ? ಉಪದೇಶ ಮಾಡ್ತಾರೆ, ಆ ಸಮಾಧಿ ಸುಖ ನೀನೇ ಅನುಭವಿಸ್ಬೇಕು, ನೀನೇ ಮಾಡಬೇಕು. ಹೊಟ್ಟೆ ತುಂಬಬೇಕಾದ್ರೆ ನೀನೇ ಉಣಬೇಕು. ಮತ್ತವ್ರು ಉಣಕ್ಕೆ ಬರೋಂಗಿಲ್ಲ ಅದು. ಅದಕ್ಕೆ ನೋಟ ಕೂಟದ ಆನಂದ ಪಡಿಬೇಕಾದ್ರೆ ನೀನೇ ಹೆಂಗೆ ನೋಡಬೇಕು, ನೀನೇ ಕೇಳಬೇಕು. ಹಾಗೆ ಇದು ಆತ್ಮಾನಂದವನ್ನು ಪಡೀಬೇಕಾದರೂ ನೀನೇ, ಮತ್ತವರು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮತ್ತವರು ಸಾಧ್ಯ ಇಲ್ಲ. ಅದನ್ನೇ ಏನಪ್ಪ ಅಂತ ಕೇಳಿದರೆ ಹೇಳ್ತಾರೆ ಅವರು, ಅದು ಮಾಡೋ ಗುರುಗಳ ಹಂತಕ್ಕೆ ಹೋಗ್ಬೇಕು. ಆಚಾರ್ಯವನ್ನು ವೇದೋ ಪುರುಷ, ಗುರು ಮಾಡಿಕೊಂಡವನಿಗೆ ವೇದ ಅಂದರೆ ಜ್ಞಾನ ಆಗ್ತದೆ, ಎಲ್ಲ ಉಳ್ಕಿದವ್ರಿಗೆ ಆಗೋದಿಲ್ಲ. ಸ್ವಾಭಾವಿಕ ಅದು. ನೋಡಿರಿ, ಕೆಲವೊಂದು ತಾನೇ ಓದಿರೋ ಬರ್ತಾವೆ, ಕೆಲವೊಂದು ವಿದ್ಯೆ ಅದ ಪುಸ್ತಕ ಓದಿದ್ರೆ ಮಾಡೋದು. ಈ ಟೆಕ್ನಿಕಲ್ ಇಂಜಿನಿಯರ್ ಡಾಕ್ಟರ್ಗೆ ಏನದಲ್ಲ, ನೀವು ಸಂತಾನ ಓದಿದ್ರು ಬರೋಂಗಿಲ್ಲ. ನೀವು ಇವಾಗ ಪ್ರಾಕ್ಟಿಕಲ್ ಅದ, ಟೆಕ್ನಿಕಲ್ ಏನದೋ ಪ್ರಾಕ್ಟಿಕಲ್. ಇಂಜಿನಿಯರ್ ಪ್ರಾಕ್ಟಿಕಲ್ ಅವ್ರು ಮಾಡಿ ತೋರಿಸ್ತಾರೆ, ನೀವು ಮಾಡಬೇಕು, ನಿಂಗೆ ಮಾಡೋಕ್ಕೆ ಹಚ್ತಾರೆ. ಡಾಕ್ಟರಿ ಕೊಯ್ದು ಡಾಕ್ಟರ್ ನಿನಗೆ ಕೊಯ್ಯಕ್ಕೆ ಹಚ್ತಾರೆ, ತೋರಿಸ್ತಾರೆ, ಕೊಯ್ಯಕ್ಕೆ ಹಚ್ತಾರೆ. ಹೌದಲ್ಲ? ಇದೇ ಗುರು ಅಂತ ಇದ್ರಿಗೆ ಅಂತಾರೆ. ಅದಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅದಲ್ಲ. ಶ್ರೋತ್ರಿಯ ಓದಿಸ್ತಾನೆ, ಬ್ರಹ್ಮನಿಷ್ಠ ನಿನಗೆ ಕಲಿಸ್ತಾನೆ, ಹೆಂಗೆ ನಿಲ್ಲಬೇಕು ಅನ್ನೋದು ಕಲಿಸ್ತಾನೆ. ಅದಕ್ಕೆ ಹೆಂಗೆ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾದ್ರೆ
ಥ್ಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು. ಬರೀ ಥ್ಯೋರಿ ಆದರೆ ಇಂಜಿನಿಯರ್ ಹಾಕಿ ಬರೋಂಗಿಲ್ಲ, ಬರೀ ಪ್ರಾಕ್ಟಿಕಲ್ ಇದ್ರೆ ಇಂಜಿನಿಯರ್ ಹಾಕಿ ಬರೋಂಗಿಲ್ಲ. ಹೇಗೆ ಥ್ಯೋರಿ ಪ್ರಾಕ್ಟಿಕಲ್ ಎರಡೂ ಬೇಕು, ಹಾಗೆ ಮುಕ್ತನಾಗಬೇಕಾದ್ರೆ ಗುರುಗಳು ಶ್ರೋತ್ರಿಯೂ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು. ಇವು ಎರಡೂ ಇದ್ರೇ ಆ ವಿದ್ಯಾರ್ಥಿ ಅನುಭವ ಬರ್ತದೆ. ಕೇಳಿ ತಿಳಿತಾನೆ, ಮಾಡಿ ಅನುಭವ ಬರ್ತದೆ. ಕೊಯ್ಯಕಸ್ತಾರ ಹ್ಯಾಂಗೆ ಕೊಯ್ಕೊಳ್ಳೋದು ಕೇಳ್ತಾನೆ, ಹ್ಯಾಂಗೆ ಮಾಡ್ಬೇಕನ್ನೋದು ಹೇಳ್ತಾನೆ. ಕೇಳ್ತಾನೆ, ಇವಾಗ ಗುರುಗಳು ಹೇಳ್ತಾನೆ. ಅವೆರಡೂ ಏನಪ್ಪ ಅಂದರೆ ಕೇಳೋದು ಹೇಳೋದ್ರ ಮೇಲೆ ಅವನಿಗೆ ಜ್ಞಾನ ಆಗ್ತದೆ. ಅದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಂತಂ ಮಹಾತ್ಮಂ. ಅವ್ರಿಗೇನಪ್ಪ ಅಂತ ಕೇಳಿದ್ರೆ, ಅವ್ರಿಗೆ ಹೋಗಿ ಭೇಟಿ ಆದಿ ಅಂತ ಕೇಳಿದ್ರೆ ಅವರು ನಿನಗೆ ಹೇಳ್ತಾರೆ. ಏನು ಹೇಳ್ತಾರೆ? ಮುಕ್ತಿಯ ಮಾರ್ಗ. ಮುಕ್ತಿ ಮಾರ್ಗ ಏನು ಮಾಡಬೇಕ್ರಿ? ಅರೇ ಮುಕ್ತಿ ಅಂದರೆ ಬಿಡುಗಡೆ. ಸಿಕ್ಕೊಂಬಿದ್ದವ ಬಿಡುಗಡೆ. ಮುಕ್ತಿ ಅಂದರೆ ಏನು? ಮುಳುದವನಿಗೆ ಎತ್ತೋದು. ಅದಕ್ಕೆ ಗೀತ ಉದ್ಧರೇದಾತ್ಮನಾತ್ಮಾನ ಆತ್ಮಾನ ಮೋಸಾದೆ. ಅದೇ ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ಉದ್ಧರೇ ಆತ್ಮನಾತ್ಮಾನಂ. ಎತ್ರಿ ಮುಳುಗ್ಯಾನ, ಉರದುದ್ದವೇ ಶಿರದುದ್ದವೇ ಹೇಳ್ಯಾರಲ್ಲ. ಸಂಸಾರ ಇಟ್ಟದ ಉರದುದ್ದವೇ ಶಿರದುದ್ದವೇ ಶರಣ ಹೇಳ್ಯಾರ. ಈ ನೀರ ಸಂಸಾರ ಸಮುದ್ರ ಇಟ್ಟದ ಇಟ್ಟ ಏನು ಕಿಟ್ಟ ಮುಳುಗ್ಯಾನ. ಇದು ಸಂಸಾರ ಸಮುದ್ರ. ಸಮ್ಯಜ್ಯತೋಮೆ ಶರಣಮುಖಿಮಸ್ತಿ ಹಾಡ್ಯಾರಲ್ಲ. ಅದಕ್ಕೆ ಅಪಾರ ಸಂಸಾರ ಸಮುದ್ರ ಸಮ್ಯಜ್ಯತೋಮೆ, ಬರೀ ಮಜ್ಜನ ಅಲ್ಲ, ಸಮ್ಯಕ್ ಅದ. ಈಸುಗೆ ಬಂದವರು ಮಜ್ಜನ ಮಾಡ್ತಾರೆ, ಸಮ್ಮಜ್ಜನ ಮಾಡೋಂಗಿಲ್ಲ. ಅವರು ಈಸುಗೆ ಬರಲಾರ್ದವ ಮಜ್ಜನ ಅಲ್ಲ, ಸಮ್ಮಜ್ಜ ತಳನೇ ಹಿಡಿತಾನವ. ಈಸಕ್ಕೆ ಬಂದವ ನಡಬರ್ಕೆ ಇರ್ತಾನೆ, ಈಸಕ್ಕೆ ಬರಲಾರ್ದವ ಕೊಡಗಿಡ ಹೆಂಗೆ ತಳ ಹಿಡಿತಾವಲ್ಲ, ಹಿಂಗೆ ಸಂಸಾರದ ಇವ ತಳ ಹಿಡ್ದಾನೆ. ಹಿಂಗೆ ತಳ ಹಿಡ್ದಾನೇನು ಎಂದು 2 ದಿನಾನು ಆ ಕೊಡದ ಮೇಲೆ ಭಾಳ ಸತ್ತು ಬಿದ್ದರೆ ಅದಕ್ಕೆ ಕೊಡದ ಮೇಲೆಲ್ಲ ಹಾಂಸ ಪಾಂಸ ಎಲ್ಲ ಆಗ್ಯದಿ. ಅನಂತ ಜನ್ಮದ ಸಂಸ್ಕಾರ, ಅನಂತ ಜನ್ಮದೇನು ಪಾಪ ಪುಣ್ಯ ಎಲ್ಲ ಆಗ್ಯದ. ಈಗ ಮುಳುಗ್ಯದ. ಎಂದಿನಿಂದ ಮುಳುಗ್ಯದ? ಯಾರಿಗೂ ಮುಳುಗ್ಯದ. ಸಮ್ಯಜ್ಯತೋಮೆ ಶರಣಮುಖಿಮಸ್ತಿ. ಅಂಥ ಮುಳುಗದವನಿಗೆ ಎಲ್ಲೇ ನಡಬೇಕು ನೋಡ್ರಿ. ಕೆಲವೊಬ್ಬರು ಮುಳುಗಿ ತೆಗಿತಿರ್ತಾರೆ, 10 ಪೇಟ 20 ಏನು ಭಾಳ ಮುಳುಗಿದ್ರೆ ಆಟೋದಾಗ ಉಸುಲು ಹಿಡಿದು ನಮ್ಗೆ ಹಂಗಿಲ್ಲ. ಆಟೋದಾಗ ಮುಳುಗ ಇವಂದು ಉಸುಲು ಆ ಕಡೆ ಹೋಗೋದು. ಎಂಥವು ಬೇಕ್ರಿ ತಳ ಹಿಡಿದದ್ದು 50, 60, 100 ಫೀಟ್ ಒಳಗಿದ್ದು ತರಬೇಕು ಅಂದ್ರೆ ಉಸುಲು ಚಲೋ ಹಿಡವೇ ಇರ್ಬೇಕು ಇವ. ಇಲ್ಲಕ್ಕಂದ್ರೆ ಇವನು ಅವನಂಗೆ ತಳನೇ ಹಿಡಿತಾನೆ, ಇವನು ಅವನಂಗೆ ತಳ ಹಿಡಿತಾನೆ. ಅದಕ್ಕಂಥವ್ರು ಅಂಥವು ಹೆಂಗಿರ್ಬೇಕು? ಮಹಾಂತಂ ಸಂತಂ ದೇಶಿಕಂ. ಹೆಂಗೆ ಎಷ್ಟು ಉದಾಹರಣೆ ಕೊಟ್ಟಾರ ನೋಡಿ. ಇಂಥವ್ರಂತ ಎಟ್ಟ್ಯಾಕೆ ಒಳಗೆ ಬರ ಅಲ್ಯಾಕೆ ತೆಗಿತೇವೆ. ಹಾಗೆದಾಗ ಜೋಳ ಹಾಕಿರ್ತೀರಿ ನೋಡ್ರಿ. ಇಲ್ಲ ಯಾರು ಎಲ್ಲ ಹೋಗೋಕ್ಕಾಗಿಲ್ಲ. ಅದು ಮೇಲೆ ಇದ್ದವ್ರು ತೆಗೋರು ಒಳಗೆ ಬೇಡ ಅಂದವ್ರು ಇದು ಹಾಕ್ಬಿಟ್ಟು 10, 15 ಫೀಟಕ್ಕಿತ್ತಂದ್ರೆ ಅದಕ್ಕೆ ಇವ್ರು ಹೆಂಗೆ ಅದಾರ ಗುರುಗಳು ಅಂದ್ರೆ ಸಂತ ಅದಾರ, ಮಹಾಂತ ಅದಾರ. ಮತ್ತೇನು ರೀ ಭಾಳಂತ ಕುಸಿರು ಹಿಡಿತಾರೆ ಇವರು. ಇವರು ದೇಶಿಕ ಅದಾರ. ಎಟ್ಟು ಯಾಕೆ ಎಲ್ಲಿ ಸಂಸಾರ ವಾರಿಧೌ ಮಗ್ನಂ. ಜನ್ಮ ಮರಣ ಸಂಸಾರ ಸಮುದ್ರದಲ್ಲಿ. ಅದೇನು ಆಳ ಎಟ್ಟದು ಗೊತ್ತದ್ರಿ? ಅಪಾರ ಸಂಸಾರ ಸಮುದ್ರ. ಬಾವ್ಯಾಗ ಮುಳುದ್ರೆ ತೆಗಿಯೋಕ್ಕಾಗೋದೇನು? ಸಮುದ್ರದ ಮುಳುದ್ರೆ ತೆಗಿಬೇಕಾದ್ರೆ ಹೇಗ್ರಿ?
ಅವ್ರಿಗೆ ತೆಗೆಯೋರು ಯಾರು? ಸಂತಮ್ಮ ಮಹಾಂತಮ್ಮ ದೇಶಿಕರು ಅವರೇ ತೆಗಿತಾರೆ. ಅಂದ್ರೆ ತಿಳಿಸ್ಬಾರ್ದು. ಹೆಂಗೆ ತೆಗಿತಾರೆ ಅಂತ ಕೇಳಿದ್ರೆ ಯೋಗಾರೂಢತ್ವ ಮಾಸಾಧ್ಯ ಸಮ್ಯಕ್ ದರ್ಶನ ನಿಷ್ಠಯ. ಎರಡು, ಒಂದು ಜ್ಞಾನ, ಒಂದು ಜ್ಞಾನ, ಅಂತದ ಅಪಾರ ಸಂಸಾರ ಜನ್ಮ ಮರಣ ರೂಪ ಸಾಗರದಲ್ಲಿ ಮುಳುಗಿದವನಿಗೆ ಯಾರು ತೆಗಿಬೇಕು? ಯಾರು ತೆಗಿಬೇಕು? ಯಾರ ಕಡೆಯಿಂದ ಆಗೋದಿಲ್ಲ ಇದು. ಈಗ ಇಲಿ ಬಿದ್ದರೆ ಎತ್ತೀರಿ, ಆನೆ ಬಿದ್ದರೆ ಯಾರು ಎತ್ತಬೇಕು? ಸಹಾಯ ಮಾಡ್ತೇವೆ. ತಾನೇ ನಡೆದ್ರೆ ಆನೆ ನಡಿಬೇಕೇನು? ಯಾರು ನಡ್ಸೋಕೆ ಬರ್ತಾರೆ? ಅದಕ್ಕೆ ಸಾಧ್ಯ ಇಲ್ಲ. ಸಣ್ಣ ಸಣ್ಣಕ್ಕೆ ಏನು ಮಾಡಿ ಹೊತ್ಕೊಂಡು ಹೋಗ್ಬೇಕು, ಆನೆಗೆ ಯಾರು ಹೋಗ್ಬೇಕು? ಆಗ ಈ ಆತ್ಮನಿಗೆ ಉದ್ಧಾರ ಮಾಡೋಕ್ಕೆ ಎಲ್ಲರೂ ಸಹಾಯಕರದಾರೆ ವಿನಃ ತಮ್ಮ ಯಾರೂ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಡ್ ಆಗಿರ್ತದೆ, ಆಪ್ರೇಷನ್ ಮಾಡಿರ್ತಾರೆ, ನ್ಯಾಳ್ತಾನೆ ಮತ್ತು ಎಲ್ಲರೂ ಹೋಗಿಬಿಟ್ಟು ಆದವ್ರು ಭಾಳ ತ್ರಾಸದ್ರಿ, ಭಾಳ ತ್ರಾಸ, ಭಯಂಕರ ತ್ರಾಸ. ಭಾಳ ಚಲೋ ಆಲ್ರೆಡಿ ಡಾಕ್ಟ್ರ್ ಭಾಳ ಚಲೋ ತಾಳ್ಬೇಕು ರೀ. ಏನು ನಿಮ್ಮ ದುಃಖ ನಮ್ಗೆ ತೊಗೊಳಕ್ಕೆ ಬರ್ತದೆ? ಭಾಳ ಚಂದ ಹೇಳ್ತಾರೆ, ತಾಳ್ಬೇಕು. ಯಾರ ದುಃಖ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ, ಯಾರ ಸುಖನೂ ಯಾರಿಗೆ ತೊಗೊಳಕ್ಕೆ ಬರೋಂಗಿಲ್ಲ. ಇನ್ನು ಈ ಸಂಸಾರ ಯಾರಿಗೆ ತೊಗೊಳಕ್ಕೆ ಬರ್ತದೆ? ಸಂಸಾರ ಸಾಗರಂ ದುಃಖದ ಯಾರಿಗೆ ತೊಗೊಳಕ್ಕೆ ಬರ್ತದೆ? ಯಾರು ಹೇಳ್ತಾರೆ ಅಷ್ಟೇ ಕರೆ. ತಮ್ಮ ನಿನಗೆ ಯಾರೂ ದುಃಖ ಕೊಟ್ಟಿಲ್ಲ, ನಿನಗೆ ಯಾರೂ ಸುಖ ಕೊಡೋರು. ನಿನ್ನ ಕಲ್ಯಾಣ ನೀನೇ ಮಾಡ್ಕೋಬೇಕು ವಿನಃ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂಸಾರ ವಾರಿದವು. ವಾರಿದ ಅಂತ ಯಾಕೆ ಬರ್ದಾಳಂದ್ರೆ ಇದಕ್ಕೆ ಆದಿ ಅಂತ್ಯ ಹೇಳಕ್ಕೆ ಬರೋಂಗಿಲ್ಲ ಅಂತ ವಾರಿದಿ ಬರ್ದಾಳೆ. ಸಮುದ್ರ ದಾಂಡಿ ಅಲ್ಲಿ ಇಲ್ಲಿ ಏನು ಬರ್ತದೆ ಗೊತ್ತಾಗಿಲ್ಲ. ಅನಂತ ಪಾರದ ಈ ಸಂಸಾರ ಸಮುದ್ರದಲ್ಲಿ ಇದಕ್ಕೆ ಆದಿ ಅಂತ್ಯ ಗೊತ್ತಿಲ್ಲ. ಎಂದಿನಿಂದ ಚಾಲು ಮಾಡಿದ ಹುಟ್ಟಕ್ಕೆ ಗೊತ್ತಿಲ್ಲ, ಇದು ಎಂದು ಮುಗಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೇನಪ್ಪ ಅಂದ್ರೆ ಈ ವಾರಿದಲ್ಲಿ ಮಗ್ನಂ, ಸಂಬಂಧ ಇರೋದು ಬೇರೆ, ಮಗ್ನ ಬೇರೆ. ಶಾರಿ ಬ್ಯಾಟ್ಲಿ ಹಿಡ್ಕೊಂಡವನಿಗೆ ನಿಶೆ ಕುಡ್ದಲ್ಲಿ ಹಂಗಿಲ್ಲ, ಕುಡ್ದವನಿಗೆ ಕುಡಿತದೆ, ಹಿಡ್ದವನಿಗೆ ಹಾಕೋದು. ಆ ಅಂಗಡಿ ದಿನ ಮಾರ್ತಾನೆ ಕೂತ್ಕೊಂಡೆ, ಮತ್ತು ಅವನ ನಿಶೆ ಆಗಿದ್ರೆ ಮತ್ತು ಆ ಮಾರದು ಹೆಂಗೆ ಹಾಕಿತ್ತದು, ಅಂಗಡಿ ವ್ಯಾಪಾರಿ ಹಾಕಿದ್ದಿಲ್ಲ. ಸಂಬಂಧದ ಅವನಿಗೆ ಮಗ್ನಿಲ್ಲ, ಮಗ್ನಿಲ್ಲ. ಮಗ್ನ ಯಾವ್ದನ ಕುಡಿತಾನ. ಹೀಗೆ ಸಂಸಾರ ವಾರಿದವು ಮಗ್ನಂ. ಹುಟ್ಟು ಸಾಯುವುದೇ ನನ್ನ ದಂಧ ಅಂತ ತಿಳ್ಕೊಳ ನೋಡ್ರಿ. ನಮ್ಮ ಮಗನಂದ್ರೇನು? ಯಾಕೆ ಹುಡ್ತಿ? ಸಾಯ್ತೀನಿ. ಯಾಕೆ ಸಾಯ್ತಿ? ಹುಡ್ತೀನಿ. ಇದ್ರಾಗ ಮುಳಿಗೆದ್ದ ಹೆಂಗೆ ಬಟ್ಟೆ ಒಳಗೆ ಬಣ್ಣದಾಗಿ ಮುಗಿದು ಎದ್ರೆ ಹೆಂಗೆ ತುಂಬ ಹಾಕದಲ್ಲ, ಹಂಗೆ ಜೀವಾತ್ಮ ಅಂದರೆ ಸಾಯವ ಹುಟ್ಟವ ಮಗ್ನ. ಅದೇ ಯಾಕೆ ನಾವು ಮತ್ತೇನು ಎಲ್ಲಿ ಒಂದಿಟ್ಟು ಇಲ್ಲ ಅಂತಾರೆ ಸಾಯೋದಕ್ಕೆ ಅಂತ ಎಲ್ಲ ಸಾಯಬೇಕು. ದಿನ ಸಾಯ್ತಾನೆ, ದಿನಕ್ಕೊಮ್ಮೆ ಸಾಯುವಿ ನಿದ್ರೆಯಾಗ ನೀ ಕಾಣಿ. ಮನುಷ್ಯ ಒಮ್ಮೆ ಸಾಯ್ತಾನೇನ್ರಿ? ದಿನ ಇಟ್ಟು ಸಾಯ್ತು, ದಿನ ಇಟ್ಟಿಟ್ಟು ಸತ್ತು. ನಿಮ್ಗೆ ಎಷ್ಟಾಗೆ 50 ಸತ್ತ, ಸಾಯ್ಕೋತೆ ಬಂದ 50 ನಾವು. ಅದಕ್ಕೆ ಮನುಷ್ಯನಿಗೆಲ್ಲ ಇದು ನಿತ್ಯ ಮಗ್ನಮ್ಮ ಅದಾನಿವ, ಸಾಯುವುದ್ರೊಳಗೆ ಅದಾನಿವ.
ಆ ಮರಣದಾಗೆ ನಡ್ಬೇಕದ ಇಪ್ಪತ್ತಾಗೆ ವಿನದಿಟ್ಟ ಅದಕ್ಕೆ ಮಗ್ನಂ ಸಂಸಾರವಾರಿದು ಜನ್ಮ ಮರಣವೆಂಬ ಸಮುದ್ರದಲ್ಲಿ ಮುಳುಗಿರುವ ಅದೇ ಆಗಿರುವ ಆತ್ಮಾನಂ ತನ್ನನ್ನು ಏನು ಉದ್ಧರೇತ್ ಎತ್ತಬೇಕು ಮಂದಿಗೆ ಎತ್ತವರಿಗೆ ದಯಾವಂತರಂತಾರೆ, ತನಗೆ ಎತ್ತವರಿಗೆ ಸ್ವಾರ್ಥಿ ಅಂತಾರೆ. ಹಿಂದೆ ಹೇಳಿ ಬಂದಾರ ಸ್ವಾರ್ಥ ಅಂತ, ಕೋನು ಸ್ವಾರ್ಥಿ ಹೇಳಿ ಬಂದಾರ. ತಂದು ನೋಡೋ ಸ್ವಾರ್ಥಿ, ನನ್ನ ಕಲ್ಯಾಣ ಮಾಡ್ಬೇಕು, ಅವ್ರದಾರ ಮಾಡೋದು ನಾವು. ಅದಕ್ಕಂತಾರವನಪ್ಪ ಅಂದ್ರೆ ಮಗ್ನಂ ಆತ್ಮಾನಂ ತನ್ನನ್ನು ತಾನು ಉದ್ಧಾರ ಮಾಡ್ಕೊಂಡು ಮನೆ ಮಾಡಿದ್ರೆ ಆತ್ಮಾನಂ ಏನು ಮಾಡಬೇಕು ಉದ್ಧರೇತ್ ಆ ಸಂಸಾರ ಸಮಯದಲ್ಲಿ ಮುಳುಗೇಳುವ ಅವನನ್ನು ಮೇಲೆ ಎತ್ತಬೇಕು. ಆತ್ಮನನ್ನು ಎಲ್ಲಿ ಜನ್ಮ ಮರಣವೆಂಬ ಸಾಗರದಿಂದ ಎತ್ತಬೇಕು. ನಡ್ಬೇಕು ಅನಂತದವು ಎತ್ತಬೇಕು. ಹ್ಯಾಂಗೆ ಎತ್ತಬೇಕ್ರಿ? ಸಮ್ಯಕ್ ದರ್ಶನ ನಿಷ್ಠಯ ಯೋಗಾರೂಢತ್ವಂ ಆಸಾಧ್ಯ ಉದ್ಧರೇತ್. ಹೆಂಗೆ ಉದ್ಧಾರ ಮಾಡಬೇಕು ಅಂದ್ರೆ ಸಮ್ಯಕ್ ದರ್ಶನ ನಿಷ್ಠಯ. ಸಮ್ಯಕ್ ದರ್ಶನ ಅಂದ್ರೆ ಏನು ರೀ? ಯಾವುದು ಹೆಂಗದ ಹಂಗೆ ದರ್ಶನ. ಗಿಡನೇ ಅಂದಿ, ಮರಕ್ಕೆ ಮರನೇ ಅಂದಿ, ಮನುಷ್ಯಗೆ ಮನುಷ್ಯ. ಸಮ್ಯಕ್ ದರ್ಶನ ವ್ಯವಹಾರ ದೃಷ್ಟಿ. ಇನ್ನು ಬೌದ್ಧಿಕ ದೃಷ್ಟಿಯಿಂದ ಅಧ್ಯಾತ್ಮ ದೃಷ್ಟಿಯಿಂದ ಏನು ಸಮ್ಯಕ್ ದರ್ಶನ? ಯಾವುದು ಸತ್ತದ ಅದು ಸತ್ತು, ಅಸತ್ತದ ಅಸತ್ತು. ಇದಕ್ಕೆ ವಿವೇಕ ಅಂತಾರೆ. ಆತ್ಮಾನಾತ್ಮ ವಿವೇಕ, ನಿತ್ಯ ನಿತ್ಯ ವಸ್ತು ವಿವೇಕ, ಸತ್ಯ ಸತ್ಯ ವಿವೇಕ. ಇವಾಗ ದರ್ಶನ ಅಂತ. ಹಿಂಗೆ ಸಮ್ಯಕ್ ದರ್ಶನ ಮಾಡಬೇಕು. ಮಾಡಿ ಅದರೊಳಗೆ ನಂಬಬೇಕು, ನಿಲ್ಲಬೇಕಲ್ಲಿ. ಸಂಶಯ ಇರಬಾರ್ದು ಅದರ ದರ್ಶನದಾಗ. ಸಂಶಯ ಇತ್ತು ಅಂದ್ರೆ ಆತ್ಮ ವಿನಶ್ಯತಿ. ನೀ ಏನು ನೋಡಿದಿ ಅದು ಖರೆ, ಎಲ್ಲಿ ಹೋದರು ಸಾಕ್ಷಿಯಾಗಿರ್ಬೇಕು. ಸಾಕ್ಷಿ ಅದಕ್ಕೆ ಇರ್ತಾನೆ. ನಾವು ಏನು ನೋಡೋ ಇದ್ದು ಹೇಳ್ತಾನೆ ನಾವು, ಆ ಕಡೆ ಅಲ್ಲ. ಹಂಗೆ ಸಮ್ಯಕ್ ದರ್ಶನದ ನೀನು ನಿಷ್ಠೆ ಉಳ್ಳವನಾಗಿ, ದೃಢ ಉಳ್ಳವನಾಗಿ, ಸತ್ಯ ಸತ್ಯನೇ, ಅಸತ್ಯ ಅಸತ್ಯ. ಎಂದೂ ಅಸತ್ಯ ಸತ್ಯ ಆಗಲಾರದು, ಸತ್ಯ ಅಸತ್ಯ ಆಗಲಾರದು, ಪಕ್ಕ. ಹೀಗೆ ಆ ನಿಷ್ಠೆಯಿಂದ ಏನಪ್ಪ ಅಂದ್ರೆ ಅಸಾಧ್ಯ. ಸಮ್ಯಕ್ ನಿಷ್ಠೆಯಿಂದ ಏನು ಮಾಡಬೇಕು? ಯೋಗಾರೂಢ ಅಸಾಧ್ಯ. ಯೋಗಾರೂಢ ಅಸಾಧ್ಯ. ಯೋಗಿಯಾಗಿ, ಯೋಗ ಕರ್ಮಸು ಕೌಶಲಂ. ಹಾಗೆ ಏನಪ್ಪ ನೀ ಯೋಗಿಯಾಗು, ಆಮೇಲೆ ನೀ ಯೋಗಾರೂಢಿ ಅದಕ್ಕೆ ಬರ್ತಾರೆ. ಮೊದಲು ಯೋಗಿ ಆಗ. ಸರ್ವ ಸಂಕಲ್ಪ ಸನ್ಯಾಸಿ ಯೋಗಿ. ಸಮಸ್ತ ಸಂಕಲ್ಪ ಸನ್ಯಾಸ ಮಾಡಿ ಯೋಗಿ ಆದಿ ಅಂತಂದ್ರೆ ಅವಾಗೇನಾಗ್ತದೆ? ಆತ್ಮಾನಂ ಉದ್ಧರೇತ. ನಿನ್ನ ಆತ್ಮವನ್ನು ನಿನಗೆ ಗೆದಿಲಿಕ್ಕೆ ಬರ್ತದೆ. ಅದಕ್ಕೇನಪ್ಪ ಅಂದ್ರೆ ಮನುಷ್ಯ ಮಾಡು. ಒಂದು ವೇಳೆ ಆತ್ಮನ ಉದ್ಧಾರ ಮಾಡಿಕೊಳ್ಳಂದ್ರೆ ನೀವೊಬ್ಬ ಆತ್ಮಘಾತಿ. ಆತ್ಮಘಾತಿ ಆಗಬೇಡ. ಆತ್ಮಘಾತಿಗೆ ಎಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಅವನಿಗೆ ಸುಖ ಇಲ್ಲ. ಸುಖ ಇಲ್ಲ ಮನುಷ್ಯನಿಗೆ. ನಾನು ಹೌದು ಅಲ್ಲೋ ಶರೀರ ಆತ್ಮ ಹಿಂಗೆ ಸಂಶಯ ಪಡಬೇಡ. ಸಂಶಯ ಆತ್ಮ ವಿನಶ್ಯತಿ. ಅದಕ್ಕೆ ಹೇಳಿದ್ರು ನಿಷ್ಠಯ, ನಿಶ್ಚಯ. ನಿಶ್ಚಯೇನ ತಿಷ್ಠತಿ ಇತಿ ನಿಷ್ಠ. ಸಂಶಯ ವಿಪರೀತ ಭಾವನಾರಹಿತವಾಗಿ ತಿಳುವಳಿಕೆಗೆ ನಿಷ್ಠ ಅಂತಾರೆ. ಅದು ಕರ್ಮನಿಷ್ಠ ಇರಬೇಕು, ಉಪಾಸನಿಷ್ಠ ಇರ್ಬೋದು, ಅದು ಜ್ಞಾನನಿಷ್ಠ ಇರ್ಬೋದು. ಇಲ್ಲಿ ಜ್ಞಾನನಿಷ್ಠೆ ಹೇಳಕತ್ತಾರೆ ಅವರು. ಈ ನಿಷ್ಠೆಯ ಏನು ಮಾಡು? ಆತ್ಮಾನಂ ಉದ್ಧರೇತ್. ಹೀಗೆ ನಿನ್ನ ಆತ್ಮವನ್ನು ಉದ್ಧಾರ ಮಾಡು ಅಂತ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವನು ಸುಖಿ ಆಗ್ತಾನೆ ಅಂತ ಹೇಳಿದರು. ಅದಕ್ಕೇ ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾರೆ, ಸರ್ವಕರ್ಮಾಣಿ ಸನ್ಯಸ್ಯ ಭವಬಂಧನ ವಿಮುಕ್ತಯೇ. ಭವಬಂಧನ ವಿಮುಕ್ತಯೇ
ಸರ್ವಕರ್ಮಾಣಿ ಸನ್ನಿಶ್ಯ ಧೀರೈ ಪಂಡಿತೈ ಆತ್ಮಾಧ್ಯಾಸ ಉಪಸ್ಥಿತೈ ಯತ್ಯತಾಂ. ನೋಡಿರಿ, ಅದಕ್ಕೆ ಏನು ಮಾಡಿರಿ ಅಂದ್ರೆ ಅವ್ರು ಹೇಳ್ತಾರೆ, ಭವಬಂಧ ವಿಮುಕ್ತೈ. ಇಲ್ಲಿ ಭವಬಂಧ ಅಂದರು, ಹಿಂದೆ ಸಂಸಾರ ಅಂದರು, ಸಂಸಾರವಾದಿ. ಭವ ಏವ ಬಂಧ ಭವಬಂಧ. ಭವ ಅಂದ್ರೆ ಹುಟ್ಟು ಸಾಯಿದು, ಅದಕ್ಕೆ ಸಂಸಾರ ಅಂದರು. ಸಮ್ಯಕ್ ಸರತಿ ಇತಿ ಸಂಸಾರ, ಅದಕ್ಕೆ ಸಂಸಾರ ಅಂದರು. ಈಗ ಇದ್ದುದೆಲ್ಲ ಮತ್ತು ಸರ್ಕೋತ ಹೋಗ್ತೇವೆ, 10 ಆಗಿದೆ, 20 ಆಗಿ 20, 30 ಆಗಿ 30 ಹುಡ್ತೇವೆ, ಸಾಯ್ತೇವೆ, ಸರ್ಕೋತೇ ಇರ್ತೇವೆ. ಅದಕ್ಕಂದ್ರೆ ಅವರು ಭವಬಂಧ ವಿಮುಕ್ತಯೇ. ಭವಬಂಧ ಅಂದ್ರೆ ಜನ್ಮ ಮರಣ, ಇದು ಬಂಧನ. ಅದು ಬಂಧನ ಅಂತ ಅದಕ್ಕಂತೇವೆ ನಾವು, ಅಪೇಕ್ಷಾ ರಹಿತವಾದದ್ದು ಬಂತ ಬಂಧನ ಅಂತೀವಿ. ನಮ್ಮ ಇಚ್ಛೆ ಇಲ್ಲ, ನಾವು ದಿನ ಸೇವೆ ಉಣ್ಬೇಕಂತೇವಿ, ಡಾಕ್ಟ್ರ್ ಬಂಧ ಮಾಡಿ ತಿರ್ಬೇಡ ನಾನು, ನಮ್ಮ ಇಚ್ಛೆ ಇಲ್ಲ, ಅದಕ್ಕೆ ಬಂಧನ. ನಮ್ಮ ಬಾಯಿನೇ ಬಂದ್ ಮಾಡ್ಯಾರ ಅಂತಾರೆ ನೋಡ್ರಿ. ಏನು ಮಾಡ್ಕೊಂಡು ನಾನು ಕೈನೇ ಕಟ್ಟ್ಯಾರ, ಕೈ ಕಟ್ಟಿರ್ತಾವೆ ಯಾರು ಕಟ್ಟಂಗಿಲ್ಲ, ನಮ್ಮ ಕೈನೇ ಕಟ್ಟ್ಯಾರಿ, ನಮ್ಮ ಬಾಯಿನೇ ಬಂದ್ ಮಾಡ್ಯಾರಿ ಅಂತಿರ್ತಾರೆ. ಕಟ್ಟಿಲ್ಲ, ಸಿಕ್ಕೊಂಡ್ರೆ ಅದ್ರಾಗೆ ಆಡಬಾರ್ದು ಬಾಯಿ ಬಂದು, ಮಾಡಬಾರ್ದು ಕೈ ಬಂದು. ಯಾಕೆ ಹೇಳ್ಯಾರವರು, ಮಾಡಬೇಡ ಆಡಬೇಡ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಇದು ಬಂಧನ ಅಂತ. ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಇತ್ತು ಅಂದ್ರೆ ನಾವೇನಂತೇವೆ, ಅದಕ್ಕೆ ಬಂಧ ಅಂತೇವೆ. ಅದಕ್ಕೆ ಬಂಧ ಅಂತ. ಇದು ಯಾವುದು ಭವಬಂಧ. ಸಾಯ್ಬೇಕಂತ ಯಾವನಿಗೆ ಅನ್ನೋದು ರೀ ಇಚ್ಛೆ ಎಲ್ಲ ಯಾರ್ದು ಸಾಯಬೇಕ ಬಂಧ ಅನ್ನೋದು. ಜೈಲಿಗೆ ಯಾರು ಅಪೇಕ್ಷೆಯಿಂದ ಹೋಗಂಗಿಲ್ಲ. ಅವು 4 ಗೋಡಿನೇ ಅದಾವೆ, ಇಲ್ಲಿನ ಮನೆಗೆ 4 ಗೋಡಿನೇ ಅದ. ಅದು ಇದು ಬೇರೆ, ಇದಕ್ಕಿಂತ ಭಾಳ ಚಂದ ಅದಾರ ಅವರು, ಭಾಳ ಮಜಬೂತಿ ಕಟ್ಟಿರ್ತಾರೆ ಅವರು ಜೈಲ. ಇದು ಅಷ್ಟು ಮಜಬೂತಿ ಇರೋಂಗಿಲ್ಲ, ಒಳಗೆ ಕಟ್ಟಿರ್ತಾರೆ ಅವರು. ಎಷ್ಟು ಸೆಕ್ಯೂರಿಟಿ ಪೊಲೀಸರು ನಿಂತಿರ್ತಾರೆ ಮತ್ತು ನಿಮ್ಮ ಕಾಯಕ್ಕೆ ಆರಾಮಿರ್ಬೇಕು. ಬಂದ, ಯಾಕೆಂದ್ರೆ ನನ್ನ ಮನಸ್ಸಿಲ್ಲ ಅಲ್ಲಿ ಇರಕ್ಕೆ. ಇಲ್ಲಿ ಈ ಮುರುಕ್ ಮನೆಯಾಗ ಇರೋಕ್ಕೆ, ಹರಕ್ ಮನೆಯಾಗ ಇರೋಕ್ಕೆ ಅದು ಅಲ್ಲ ಅಲ್ಲಿ. ಮುಂಜಾನೆ ಬರೋಬ್ಬರಿ ನಾಷ್ಟ ಬರ್ತದೆ ಜೈಲ್ದಾಗ, ಊಟ ಟೈಮಿಗೆ ಊಟ ಬರ್ತದೆ ರೀ, 4 ಗಂಟೆ ಚಾಯ್ ಇರ್ತದೆ ರೀ, 10 ಮಣಿ ಊಟ ಇರ್ತದೆ. ನಿನ್ನ ಮನಸ್ಸು ಒಪ್ಪಂಗಿಲ್ಲ, ಅದಕ್ಕೆ ಬಂದದು. ಅದಕ್ಕೆ ಹೇಳ್ತಾರೆ ಭವಬಂಧ, ಜನ್ಮ ಮರಣ ಸುಖ ದುಃಖಗಳು ನಮ್ಮ ಅಪೇಕ್ಷೆ ಇಲ್ಲ, ಅವು ಬರ್ತಾವೆ. ಅದಕ್ಕೆ ನಾವೇನಂತೆ ಬಂಧ, ಬ್ಯಾಡದು ಬಂದ್ರೆ ಬಂಧ, ಬೇಕಂದು ಬಂದ್ರೆ ಸುಖ. ಅದಕ್ಕೆ ಅಂತಾರೆ ಇವ ಬಂಧ ವಿಮುಕ್ತಯೇ. ನಾ ಬ್ಯಾಡಂದ್ರೂ ಅನಿವಾರ್ಯ ಬರತಕ್ಕಂಥದ್ದು ಇವ ಬಂಧ ವಿಮುಕ್ತಯೇ. ವಿಮುಕ್ತಯೇ ಅಂದ್ರೆ ಏನು? ಮುಕ್ತ ಅಂದ್ರೆ ಹೋಗ್ಬೇಕು, ವಿಮುಕ್ತಿ ಅಂದರೆ ಬಡ್ಡಿ ಹಿಡಿದು ಹೋಗ್ಬೇಕು. ಅದು ವಿಶೇಷವಾಗಿ ಹಳ್ಳಿ ಬರಬಾರ್ದು ನೋಡ್ರಿ. ಡಾಕ್ಟರು ಆರಾಮಾಗ್ಯದ ಖರೆ, ಆರಾಮಾದರೂ ಇನ್ನೊಂದು 2 ದಿನ ತೋರಿಗಳಿಗೆ ಅಂತ. ಆರಾಮಾಗ್ಯದ್ರಿ ಇನ್ನು 2 ದಿನ ತೋರಿ, ಯಾಕೆ ಪೂರ ಹೋಗ್ಬೇಕು ಜಡ್ಡ. ಈಗ ಅರ್ಧ ಹೋಗ್ಯದ, ಪೂರ ಹೋಗ್ಬೇಕು, ಪೂರ ಹೋಗ್ಬೇಕು. ಕ್ಯಾನ್ಸರ್ ರೋಗ ಹೆಂಗದ ಹಂಗೆ ಬಂದ್ರಿ, ಎಲ್ಲೇರಿ ಮೂಲೆ ಬಂದು ಉಳಿತು ಕ್ಯಾನ್ಸರ, ಮತ್ತು ವರ್ಷ ತುಂಬಿದ್ರೆ ಮೈ ತುಂಬ ಆಗ್ತದೆ. ಈ ಅಹಂಕಾರ, ಮಮಕಾರ, ಅಜ್ಞಾನ, ಸಂಸ್ಕಾರ ಏನದ, ಇವು ಕ್ಯಾನ್ಸರ್ ಇದ್ದಂಗೆ ಅದಾವೆ. ಪಕ್ಕ ತೆಗಿಬೇಕು. ಎಲ್ಲರೂ ಇಟ್ರಿ ಮತ್ತು ವರ್ಷನಾಗ ಮೈ ತುಂಬ ಆಗ್ತದೆ. ಹಂಗಂತಾರೆ ಅವರು. ಈ ಭವಬಂಧ ಏನದ, ಇದು ಪೂರ ವಿಮುಕ್ತಯೇ. ಬಡ್ಡಿ ಹಿಡಿದು ಏನಪ್ಪ ಅಂತ ಕೇಳಿದರೆ ವಿಮುಕ್ತಯೇ ಏನಪ್ಪ, ಯತ್ಯತಾಂ, ಪ್ರಯತ್ನ ಮಾಡಿರಿ, ಆಪ್ರೇಷನ್ ಮಾಡ್ಕೋರಿ, ಗುಳಿಗೆ ತೋರಿ, ಪಥ್ಯ ಮಾಡಿರಿ. ಹೆಂಗೆ ಹೇಳ ಡಾಕ್ಟರು, ಇಲ್ಲ ಅಂತಂದ್ರೆ ಮತ್ತು ಬರೋ ಚಾನ್ಸ್ ಅರ್ಧಂಬರ್ಧ ಆದ್ರೆ ಪೂರ ಆಗ್ಬೇಕಂತ.
ಅವ್ರು ಯಾರು ಮಾಡ್ತಾರೆ? ಶಾಣೆ ಇದ್ದವನೇ ಪಥ್ಯ ಮಾಡ್ತಾನೆ, ಬಾಯಿ ಚಟ ಇದ್ದವ ಪಥ್ಯ ಮಾಡೋಂಗಿಲ್ಲ. ನಾವು ಮೂರ್ಖ ಮನುಷ್ಯ ಪಥ್ಯ ಮಾಡೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಈ ಪಥ್ಯ ಮಾಡೋರು ಯಾರು? ಪಂಡಿತೈಹಿ ಧೀರೈಹಿ. ನೋಡಿರಿ, ಪಂಡಿತ ಅಂದರೆ ಶಾಸ್ತ್ರಜ್ಞಾನ ಇದ್ದವ್ರು ಇರಬೇಕು. ಜ್ಞಾನ ಭಾಳ ಬಂದಿದೆ, ಚಟ ಸುಮಾರು ಇರ್ತಾವೆ. ಧೀರೈ ಅಂದರು, ಕಶ್ಯ ಧೀರ ಪ್ರತ್ಯೇಕಾತ್ಮಾನ ಮೀಕ್ಷ. ನಿತ್ಯ ಅನಿತ್ಯ ವಿವೇಕ ಪಂಡಿತನೂ ಇರಬೇಕು, ಬಿಡೋ ಧೈರ್ಯನೂ ಇರಬೇಕು ರೀ. ಬಿಡೋ ಧೈರ್ಯ ಇರಬೇಕು. ಪಂಡಿತ ಅಂದ್ರೆ ನಿತ್ಯ ಅನಿತ್ಯ ವಿವೇಕದ, ಅವನಿಗೆ ವಿವೇಕ ಎಲ್ಲ ಅದ. ವಿವೇಕದ ಬಿಡು ಧೈರ್ಯ ಇಲ್ಲಲ್ರಿ. ಗೊತ್ತದೆ ಇದರಿಂದ ನನಗೆ ಜಡ್ಡು ಬರ್ತದಂತ ಅಂದರೆ ಚಿಂತಾನೆ. ಅದಕ್ಕೆ ಹೇಳ್ತಾರೆ ಅವರು, ಧೀರೈಹಿ ಪಂಡಿತೈಹಿ. ಏನಪ್ಪ? ಯತ್ಯತಾಂ, ಪ್ರಯತ್ನ ಮಾಡಬೇಕು. ಬ್ರಹ್ಮಜ್ಞಾನ ಹಾಗೇ ಬರುವುದಲ್ಲ, ಏನ್ರಿ? ಪ್ರಯತ್ನ ಮಾಡಬೇಕು. ಶಮ ದಮ ಷಡ್ ಸಂಪತ್ತಿ ಇವೆಲ್ಲ ಪ್ರಯತ್ನ ಮಾಡ್ಬೇಕು ರೀ, ಮಾಡ್ಬೇಕಾಗ್ತದೆ. ಅದಕ್ಕಂತಾರೆ ಅವರು ಯತ್ಯತಾಂ. ಏನಪ್ಪ ಅಂದರೆ ಯಾರು? ಪಂಡಿತೈಹಿ. ಪಂಡಿತ ಅಂದರೆ ಬುದ್ಧಿ ಅಲ್ಲ, ವಿವೇಕಿ ಸಾಧಕ. ಶಾಣೆನ ಅದ ನಾವು. ಪಂಡಿತೈಹಿ ವಿವೇಕಶೀಲೈಹಿ. ವಿವೇಕಿಯಾಗಿರ್ತಕ್ಕಂಥ ವ್ಯಕ್ತಿ ಈ ಭವದ ಬಂಧನದಿಂದ ಮುಕ್ತ ಆಗಬೇಕಾಗಿತ್ತು ಅಂದರೆ ಫಲದಾಯಕವಾದ ಕರ್ಮಗಳನ್ನು ತ್ಯಾಗ ಮಾಡಿ ಏನಪ್ಪ ಅಂದ್ರೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕು, ಅವ ಪ್ರಯತ್ನ ಮಾಡಬೇಕು. ಪ್ರಯತ್ನ ಭಾಳ ಮಂದಿ ಮಾಡ್ತಾರೆ, ಆ ಕಡಿಮೆ. ಕ್ಲರ್ಕ್ಗೆ 1000 ರೂಪಾಯಿ ಪಗಾರ, ಕಸ ಹೊಡೆಯನಿಗೆ 500 ರೂಪಾಯಿ ಪಗಾರ. ಅದಕ್ಕೆ ಪಂಡಿತೈಹಿ, ವಿವೇಕಶಾಲಿಗಳಿಂದ ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಏನು? ತಚ್ಚಿಂತನ ತತ್ಕಥನ ಅನ್ಯೋನ್ಯ ತತ್ಪ್ರಬೋಧನ ಏತದೇಕ ಪರತ್ವ ಬ್ರಹ್ಮಾಭ್ಯಾಸ. ಅದಕ್ಕೆ ಹೇಳಿದ್ರು ಅಭ್ಯಾಸ ನೆಪ ಮಾಡಬೇಕು. ಹಾಗೆ ಅಭ್ಯಾಸ ನಿರಂತರ ಮಾಡಕತ್ತ ಅಂದರೆ ಏನಾಗ್ತದಂದ್ರೆ ಅವನಲ್ಲಿ ವಿವೇಕ ಉತ್ಪನ್ನ ಆಗ್ತದೆ. ಅವನಲ್ಲಿ ಏನಪ್ಪ ಅಂತ ಕೇಳಿದರೆ ನಿತ್ಯ ಆತ್ಮಾನಾತ್ಮ ವಿವೇಕ, ಇವು ಮೊದಲನೇ ವಿವೇಕರಾಗ್ಯಾವ. ಈಗ ಆತ್ಮಾನಾತ್ಮ ವಿವೇಕ ಅವನ ಹಂತಕ್ಕೆ ಉತ್ಪನ್ನ ಆಕಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಮಾಡಬೇಕು. ಅದೇ ತಚ್ಚಿಂತನಂ ಇತ್ಯಾದಿಗಳನ್ನು ಹೇಳ್ಯಾರ. ಆದ್ದರಿಂದ ಮತ್ತು ಇವೇನು ಎಲ್ಲ ಬಿಟ್ಟು ಅದು ಮಾಡ್ಬೇಕಂತೀರಿ, ಮತ್ತು ಪೂಜಾ ಪಾಠ ಇವೆಲ್ಲ ಬಿಟ್ಬಿಡೋನೇನು? ಬಿಟ್ಬಿಡೋಣ. ನೋಡಪ್ಪ, ನಮ್ಮ ಶಾಸ್ತ್ರ ಬಿಡು ವೇದಾಂತ ಬಿಡೋಕ್ಕೆ ಹೇಳೋಕ್ಕೆ ಏನೂ ಹೇಳಂಗಿಲ್ಲ. ಅದ್ರ ಕೆಲಸನೇ ಅಲ್ಲ. ನಮ್ಮ ವೇದಾಂತ ತಿಳಿ ಅಂತ ಹೇಳ್ತಾರೆ ಅಷ್ಟೇ. ವೇದಾಂತ ಹಿಡಿ ಬಿಡು ಮಾಡು ಅದನ್ನು ನಾವು ಅದು ಗದ್ದಲಿಕ್ಕೆ ಹೋಗತ್ತಿಲ್ಲ. ಅದು ಗದ್ದಲಿಕ್ಕೆ ಹೋಗತ್ತಿಲ್ಲ. ನೀವು ಹೈಸ್ಕೂಲ್ಗೆ ಕಾಲೇಜಿಗೆ ಹೋದರೆ ಪಾರ್ಟಿ ಪೆನ್ಷನ್ ತೊಗೊಂಬಂತಾರೆ ಅನ್ನಂಗಿಲ್ಲ. ಮತ್ತು ಭಿನ್ನತೆ ಇದ್ರೆ ಪಾರ್ಟಿ ತಂದಿದ್ದಿಲ್ಲ, ಪೆನ್ಷನ್ ತಂದಿದ್ದಿಲ್ಲ ಅಂತ ಕೇಳ್ತಾರೆ. ಇದು ನಮ್ಮದು MA ಕ್ಲಾಸ್ ಅದ, ನಾವು ಹುಡುಕೋದು ಮಾಡೋದು ಬಿಡೋದು ಏನು ಹೇಳಕತ್ತೇವೆ ನಾವು. ಅದು ನಮ್ಮ ವಿಷಯನ. ಅದಕ್ಕೆ ಗದ್ದಲಿಕ್ಕೆ ಹೋಗಿಲ್ಲ ಅಂತಾರೆ ಅವರು. ಅದು ಕರ್ಮ. ಯಾರಿಗೆ ಪಾಪ ದೋಷದವ್ರು ಮಾಡಲಿ. ಚಿತ್ತಸ್ಯ ಶುದ್ಧೇ ಕರ್ಮ ನತು ವಸ್ತು ಉಪಲಬ್ಧ. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವ ಮನೆಗೆ ರೋಗ ಆಗಿದೆ ಅವ ಗುಳಿಗೆ ಔಷಧ ನುಂಗಬೇಕು. ಯಾವನಿಗೆ ರೋಗ ಇಲ್ಲ, ಹೊಟ್ಟಿನ ಕಡೆ ಕತ್ತಿಲ್ಲ, ಅವನು ಯಾಕೆ ತಗೋ ಗುಳಿಗೆ ನುಂಗೋದು ಮಾಡಿ ಇದು ಮಾಡುತ್ತೆ. ಮಸ್ತ್ ಉಂಡು ಮುಕ್ಕೊಳ್ಳೋದು ಅವನು ಯಾಕೆ ಮಾಡಬೇಕು? ಯಾರ ಚಿತ್ತ ಏನೂ ಮಾಡೋಕ್ಕೆ ಒಲ್ಲಂತದ, ಪೂಜೆ ಮಾಡೋಕ್ಕೂ ಒಲ್ಲಂತದ, ಶಾಸ್ತ್ರ ಕೇಳೋಕ್ಕೂ ಒಲ್ಲಂತದ, ಹಮೇಶ ಮಕ್ಕೋಬೇಕಂತದ, ಅಂಥವ್ರಿಗೆ ಎಬ್ಬಿಸ್ಕೊಂಡಿರ್ಸ್ಬೇಕು. ಮತ್ತೇನು ಮಾಡಬೇಕು? ಚೂಟ್ಬೇಕು, ಏನು ಮಾಡಿ ಎಬ್ಬಿಸ್ಕೊಂಡಿರ್ಸ್ಬೇಕು. ಕುಂತಲ್ಲೇ ಅಂತೇನು ಮಾಡ್ಬೇಕಂತ ಏನು ಮಾಡಬೇಕಲ್ಲ. ಅವನಿಗೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಚಿತ್ತಸ್ಯ ಶುದ್ಧಯೇ ಕರ್ಮ. ಕರ್ಮ ಯಾರಿಗಪ್ಪ ಅಂದ್ರೆ
ಬಟ್ಟೆ ಹೊಲಸಾಗಿದ್ದರೇ ಅದಕ್ಕೆ ಸಾಬೂನು ಹಚ್ಚಿ ಬಗೆ ಅಂತೀರಿ. ಹೊಸ ಬಟ್ಟೆಗೆ ಯಾರು ಅಂತಾರೆ? ಸ್ವಚ್ಛ ಬಟ್ಟೆಗೆ ಯಾರು ಬಗೆ ಅಂತಾರೆ? ಸುಮ್ಮನೆ ಕೆಲಸ ಮಾಡೋದ? ಸ್ವಚ್ಛ ಇದೆ ಚೊಲೋ ಇದ್ದ ಬಟ್ಟೆಗೆ ಹಾಕಿ ನೀರು ತೆಗೆದು ಸ್ವಚ್ಛ ಇದ್ದರೆ ಸ್ವಚ್ಛಿದ್ರೆ ಚಿತ್ತಶ ಶುದ್ಧಯೇ. ಚಿತ್ತ ಅಂದರೆ ಮನಸ್ಸು. ಅಂತಃಕರಣ ಅಪವಿತ್ರ ಇದ್ದರೆ, ಅಪವಿತ್ರ ಅಂದರೆ ಏನು ರೀ? ಕಾಮ ಕರ್ಮಾದಿಗಳಿಂದ ಕೂಡಿಕೊಂಡಿದ್ದರೆ, ಪಾಪ ಕರ್ಮಾದಿಗಳು, ಅನಂತ ಇಚ್ಛೆಗಳು, ಆಶೆ ಆಕಾಂಕ್ಷೆಗಳು ಇವೆಲ್ಲ ಇದ್ದು ಅಂದ್ರೆ ಹೊಸ ಅರಿವಿ ಸ್ವಚ್ಛ ಅರಿವಿ ಒಗೆದದ ಅರಿವಿಗೆ ಹೊಗೆ ಅಂತ ಯಾರು ಹೇಳ್ತಾರೆ? ಏನು ಮಾಡಿ ಹೊಲಸು ಮಾಡ್ಕೊಂಡೆ ಅಂದ್ರೆ ಹೊಗೆ ಅಂತಾರೆ. ಹೌದಾ? ಹೊಗೆ ಅಂತ. ಅದಕ್ಕೆ ಸಣ್ಣ ಕೂಸುಗಳಿಗೆ ಯಾವ ಕರ್ಮ ಹೇಳಂಗಿಲ್ಲ ನೋಡ್ರಿ. ಅವು ಭಾಳ ಸ್ವಚ್ಛ ಇರ್ತಾವ್ರಿ. ಇವು ದೊಡ್ಡವೇ ಇವೇ ಕೊಡಂಗಿ ಆಗ್ಯಾವ್ರಿ, ಮಂಗಿ ಆಗ್ಯಾವ. ಸಣ್ಣವ್ರಿಗೆ ಪೂಜಾ ಪಾಠ ಹೇಳ್ಯಾರೇನ್ರಿ? ಹೆಂಗ್ಯಾಂಗೆ ದೊಡ್ಡವ ಹಾಕ್ತಾನೆ, ಹಂಗಂಗೆ ಹೊಲಸಾಗ್ತಾನೆ, ಹೆಂಗ್ಯಾಂಗೆ ಹೊಲಸಾಗ್ತಾನೆ, ಹಂಗಾಗಿ ಸಾಬೂನು ಹೆಚ್ಚಿಗತ್ತವ. ಸಣ್ಣ ಹುಡಿ ಅಟ್ಟಿ ನನ್ನ ಅಂಗಿ ಚಡ್ಡಿ, ಇನ್ನು ಸಣ್ಣದಿದ್ರೆ ಅಂಗಿ ಚಡ್ಡಿನೇ ಇಲ್ಲವು ತೊಟ್ಲಾತಿಲ್ಲ. ಮತ್ತು ನನ್ನ ಅಂಗಿ ಚಡ್ಡಿ, ಮುಂದೆ ನನ್ನ ಪುಸ್ತಕ, ಮುಂದೆ ನನ್ನ ಮನೆ, ಮುಂದೆ ನಾನು ಹೊಲ. ಅಯ್ಯೋ, ಈ ಹುಡುಗ ಸ್ವಚ್ಛ ಅದಕ್ಕೇನಿಲ್ಲ. ಚಿತ್ತ ಹೊಲಸು ಯಾರ್ದಾಗ್ಯದ? ಮನಸ್ಸು ಯಾರ್ದು ಅಹಂಕಾರ ಮಮಕಾರದಿಂದ ಹೊಲಸಾಗ್ಯದ, ಅವ್ರಿಗೆ ಕರ್ಮ ಹೇಳೋದಪ್ಪ. ಚೊಲೋ ಬಟ್ಟೆ ಸುಮ್ಮನೆ ನೀರು ಹಾಕೋದ? ಹಾಗೆ ಏನು ಜರುತ್ತಿಲ್ಲ. ಚಿತ್ತಶುದ್ಧೇ ಕರ್ಮ ನತು ವಸ್ತುಪಲಬ್ಧ. ಒಂದು. ಎರಡನೇದು, ಕರ್ಮ ಯಾಕೆ ಮಾಡಬೇಕು? ಕರ್ಮದಿಂದ ಏನು ಪ್ರಯೋಜನ ಅದ? ನಿತ್ಯ ಸುಖ ಸಿಗ್ತದೇನು? ಇಲ್ಲ. ಶಾಸ್ತ್ರ ಹೇಳ್ತದೆ ಜ್ಞಾನಾದೇವತ್ತು ಕೈವಲ್ಯಂ ಅಂತದ. ಜ್ಞಾನದಿಂದಲೇ ಮೋಕ್ಷ ಅಂತದ, ಕರ್ಮದಿಂದ ಮೋಕ್ಷ ಅಂದಿಲ್ಲ. ಮತ್ತು ನಮಗೆ ಬೇಕಾಗ್ಯದ ಜ್ಞಾನ, ಪರಮಾತ್ಮನ ಜ್ಞಾನ, ಬ್ರಹ್ಮಾತ್ಮ ಐಕ್ಯದ ಜ್ಞಾನ. ಅದು ಸಿಗ್ತದೇನು? ಅದಕ್ಕೆ ಸಿಗಂಗಿಲ್ಲ. ವಸ್ತು ಪ್ರಕಾಶ ಆಗೋದಿಲ್ಲ. ವಸ್ತು ಕತ್ಲೆಯಾಗಿದ್ದು ವಸ್ತು ಪ್ರಕಾಶ ದೀಪನೇ ಬೇಕೇನೋ, ಮತ್ತೊಂದು ಜರೂರತಿ ಇಲ್ಲ. ಅಲ್ಲಿ ಜಪ ಮಾಡಿದ್ರೆ ಕತ್ಲೆ ಹೋಗಂಗಿಲ್ಲ. ಹೋಗಂಗಿಲ್ಲ. ಕತ್ಲೆಗೆ ದಾನ ಮಾಡಿದ್ರೆ ಕತ್ಲೆ ಹೋಗಂಗಿಲ್ಲ. ಬೆಳಕೇ ಬೇಕು. ಆಗ ಜ್ಞಾನವೇ ವಸ್ತು ಅಂದರೆ ಬ್ರಹ್ಮದ ಉಪಲಬ್ಧಿಗೆ. ವಸ್ತು ಬ್ರಹ್ಮ, ಅವಸ್ತು ಪ್ರಪಂಚ. ಆ ಬ್ರಹ್ಮ ಜ್ಞಾನಕ್ಕೆ ಬ್ರಹ್ಮ ಪ್ರಾಪ್ತಿಗೆ ಏನಪ್ಪ ಅಂತ ಕೇಳಿದ್ರೆ ಕರ್ಮ ಜರೂರತಿಲ್ಲ. ಅದು ನಿನ್ನ ಮನಸ್ಸು ಸ್ವಚ್ಛ ಮಾಡ್ತದೆ, ಪಾಪ ನಿವೃತ್ತಿ ಮಾಡ್ತದೆ ಅಷ್ಟೇ. ಪಾಪ ಕಳ್ಯಕ್ಕೆ ಕರ್ಮ ಬೇಕು ನೋಡ್ರಿ, ಪುಣ್ಯಕ್ಕೆ ಕರ್ಮ ಬೇಕು. ಬ್ರಹ್ಮ ಬೇಕಂದ್ರೆ ಕರ್ಮ ನಡೆಯಂಗಿಲ್ಲ. ಮತ್ತು ಏನು ಮಾಡ್ಬೇಕಂತೀರಿ? ಆ ಬ್ರಹ್ಮ ಹೆಂಗೆ ಸಿಗ್ತದೆ? ವಸ್ತು ಸಿದ್ಧಿ ವಿಚಾರೇಣ. ವಸ್ತು ಅಂದ್ರೆ ಬ್ರಹ್ಮ, ಅದರ ಸಿದ್ಧಿ ಅಂದರೆ ಪ್ರಾಪ್ತಿ. ಏನಾಗ್ತದೆ? ವಿಚಾರೇಣ. ಏನು? ಆತ್ಮ ಅನಾತ್ಮ, ನಿತ್ಯ ಅನಿತ್ಯ, ಸತ್ತು ಅಸತ್ತು ವಿಚಾರ ಮಾಡುವುದರಿಂದನೇ ವಸ್ತು ನಿನಗೆ ಉಪಲಬ್ಧಿ ಆಗ್ತದೆ ವಿನಃ ನ ಕಿಂಚಿತ್ ಕರ್ಮಕೋಟಿವಿ. ಎಷ್ಟು ಕರ್ಮ ಒಂದಲ್ಲ, ಕೋಟಿ ಕರ್ಮ ಮಾಡಿದರು, ಕೋಟಿ ಜನ್ಮದಲ್ಲಿ ಮಾಡಿದರು. ಶತಕೋಟಿ ಜನ್ಮ ಹೇಳ್ಯಾರ. ಕೋಟಿ ಕರ್ಮ. ಈ ಜನ್ಮ ಸಾಯುವುದಕ್ಕ ಈ ಜನ್ಮದ ಕರ್ಮ ಮಾಡಿದರು. ಇಂಥ ಜನ್ಮ 100 ತೊಟ್ಕೊಂಡು ಬಂದನು ಕರ್ಮ ಮಾಡಿದರು. ಏನಪ್ಪ ಅಂತಂದ್ರೆ ಅದು ಸಿಗುವುದಿಲ್ಲ. ಅದು ವಿಚಾರ ಮಾತ್ರದಿಂದಲೇ ಸಿಗ್ತದಪ್ಪ, ಅನ್ಯ ವಿಚಾರ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಸಣ್ಣದೊಂದು ಯುಕ್ತಿ ಹೇಳ್ತಾರೆ. ಮುದುಕರ ಕೈಯಾಗ ಬಡಿಗಿದ್ದಾನೆ. ವೇದಾಂತಿಗಳಿಗೆ ಮುದುಕರ ಕೈಯಾಗ ಬಡಿಗಿದ್ದೆ ಮುದುಕಿ ಹೆಂಗೆ ನಡೆಯಂಗಿಲ್ಲ, ಹಂಗೆ ರಜ್ಜು ಸರ್ಪಿದ್ದೆ ವೇದಾಂತ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲಿ ಹೋದ್ರೆ ಚಂದ್ರದ ಹಿಡ್ಕೊಂಡು ಅದ್ವೈತ ಸಿದ್ಧಿ ತಕ ಬರ್ತದೆ. ಹಾಗೇತ ಅವ್ರು ಹೇಳಿದ್ರು, ಸಮ್ಮಕ್ ವಿಚಾರತಃ ಸಿದ್ಧಾರಜ್ಜು ತತ್ವ ಅವಧಾರಣ
ಭ್ರಾಂತ್ಯೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ ಹೇಳಿದ್ರು. ಸಮ್ಯಕ್ ವಿಚಾರಿತ ಸಿದ್ಧ, ಸರಿಯಾಗಿ ದೃಷ್ಟಿ, ಸರಿಯಾದ ಬೆಳಕ, ಅದರ ಎರಡು ಬೇಕಲ್ಲ. ಸರಿ ಬೆಳಕಿರಬೇಕು, ಸರಿ ಕಣ್ಣಿರಬೇಕು. ಇವೆರಡು ದೃಷ್ಟಿಯಿಂದ ವಿಚಾರ ಸಿದ್ಧ. ರಜ್ಜು ಏನಪ್ಪ? ತತ್ವ ಅವಧಾರಣ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕೆ ಭ್ರಾಂತಿಗೆ ನಿಮಗೆ 4-5 ಕಾರಣ ಹೇಳ್ಯಾರ. ಅವು ಎಲ್ಲ ಏನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಿ ಸರಿ ಇದ್ದು ಅಂದ್ರೆ, ಸಮ್ಯಕ್ ಇದ್ದು ಅಂದ್ರೆ ಏನದ? ರಜ್ಜು ತತ್ವ ಅಂದ್ರೆ ವಸ್ತು, ಅವಧಾರಣ ಅಂದ್ರೆ ಜ್ಞಾನ. ರಜ್ಜು ಜ್ಞಾನ ಬರೋಬರಾಗ್ತದೆ. ಅವೆಲ್ಲ ಸಮ್ಯಕ್ ಇರಬೇಕು. ರಜ್ಜು ಅನ್ನತಕ್ಕಂಥ ತತ್ವ ಅಂದ್ರೆ ವಸ್ತುವಿನ ಅವಧಾರಣ ಅಂದ್ರೆ ಜ್ಞಾನ ಸಿದ್ಧ ಬರೋಬ್ಬರಿ ಆಗ್ತದೆ. ಅದಕ್ಕೆ ಯಥಾವತ್ ಜ್ಞಾನಂ ಪ್ರಮ, ಯಾವುದು ಹೆಂಗದ ಹಂಗೆ ತಿಳ್ಕೊಳ್ಳೋದು ಪ್ರಮ. ಅನುಪ್ರಮ ಜ್ಞಾನ ಆಗ್ತದೆ. ತತ್ವ ಅವಧಾರ, ತತ್ವ ಅಂದ್ರೆ ವಸ್ತು, ಅದು ಅವಧಾರಣ ಜ್ಞಾನ ಆಗ್ತದೆ ಅವನಿಗೆ. ಹೆಂಗೆ? ಸಮ್ಯಕ್ ವಿಚಾರ ಮಾಡುವುದರಿಂದ ಸಿದ್ಧ. ಭ್ರಾಂತೋದಿತ ಮಹಾಸರ್ಪ ಭಯ ದುಃಖ ವಿನಾಶಿನಿ. ಹೌದಾ? ಸಮ್ಯಕ್ ವಿಚಾರ ಮಾಡ್ದ, ದೀಪ ತಂದ, ಬ್ಯಾಟ್ರಿ ಹಿಡ್ದ, ಸಪ್ಪಳ ಮಾಡ್ದ, ಅಳಿಗಾಡಲಿಲ್ಲ, ಏನಾಗಲಿ ಅಂದ್ರೆ ಇದು ಹಗ್ಗದ, ಇದು ಹಗ್ಗದ ಹೋಗಂಗಿಲ್ಲ. ಅವ ದನಕರ ಕಣಿಕೆಯರು ಕಟ್ಟಕ್ಕೆ ಬರ್ತಾನೆ, ತೊಗೊಂಡು ಹೋಗ್ತಾನೆ. ಅದೇ ಹಣ್ಣಿಂದ ಲಾಭ ಮಾಡ್ಕೋತಾನೆ ನೋಡ್ರಿ. ತಿಳಿತಂದ್ರೆ ಹಗ್ಗ ಬಿಟ್ಟು ಹೋಗ್ತಾನೆ. ಒಂದು ಮಾರಿ ಇತ್ತಂದ್ರೆ ಇದಕ್ಕೆ ಕೆಲಸಕ್ಕೆ ಬರ್ತದೆ ರೀ. ಕರಿಗೆರು ಕಟ್ಟಕ್ಕೆ ಬರ್ತದೆ, ಕಣಿಕೆಯರು ಕಟ್ಟಕ್ಕೆ ಬರ್ತದೆ. ನೋಡ್ರಿ ಹೆಂಗದ. ಸಮ್ಯಕ್ ವಿಚಾರಣೆ ಆಯ್ತು ಅಂದ್ರೆ ಅದನ್ನು ಉಪಯೋಗ ಮಾಡ್ಕೋತಾನವ. ಮತ್ತು ಅದು ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಭ್ರಾಂತ್ಯೋದಿತ ಮಹಾಸರ್ಪ ಅತತ್ವ ಅವಧಾರಣ. ತತ್ವಾವಧಾರಣ ಅಂದ್ರೆ ಹಾಗಾಯಿತು. ಅತತ್ವ ಅವಧಾರಣ ಆಗಿತ್ತು ಅಂದ್ರೆ ಆ ಹಗ್ಗವು ಸರ್ಪವ್ಯಂಗ ಆಗಿ ಹಿಂಗೆ ಭಿನ್ನ ಜ್ಞಾನ ಆಗಿತ್ತು ಅಂದ್ರೆ, ಭ್ರಾಂತಿ ಜ್ಞಾನ ಆಗಿತ್ತು ಅಂದರೆ ಏನಪ್ಪ ಅಂದ್ರೆ ಭಯ ಬರ್ತದೆ, ಆಮೇಲೆ ದುಃಖ ಆಗುತ್ತದೆ. ಸಮ್ಯಕ್ ಆಗಿತ್ತು ಅಂದ್ರೆ ಭಯ ದುಃಖ ವಿನಾಶಿನಿ. ಏನು ಅಂಜು ನಿಂತಿದ್ದ, ಹೋಯ್ತು, ಅಂಜಿಕೆ ಹೋಯ್ತು, ಅಂಜಿಕೆ ಹೋಯ್ತು, ಅಂಜಿಕೆ ಹೋಯ್ತು ಅಂದ್ರೆ ದುಃಖ ಹೋಯ್ತು. ಭಯ ದುಃಖ ವಿನಾಶಿನಿ. ಭ್ರಾಂತಿಯಿಂದ ಭಯ ಬರ್ತದೆ, ತಪ್ಪು ಭ್ರಾಂತಿಯಿಂದ, ದ್ವೈತ ಭ್ರಾಂತಿಯಿಂದ ದುಃಖ ಬರ್ತದೆ. ದ್ವಿತೀಯಾದ್ ವೈ ಭಯಂ ಭವತಿ, ದ್ವಿತೀಯಾದ್ ವೈ ಭಯಂ ಭವತಿ. ಭ್ರಾಂತಿಯಿಂದ ದ್ವೈತ ಬುದ್ಧಿ ಆಗ್ತದೆ, ಭ್ರಾಂತಿಯಿಂದ ದುಃಖ ಆಗ್ತದೆ. ಹೌದಿಲ್ಲ? ಅದು ಒಂದು ವೇಳೆ ಸಮ್ಯಕ್ ಜ್ಞಾನ ಆಯಿತು ಅಂದ್ರೆ ಅವನಿಗೆ ಏನಾಗ್ತದೆ? ಭಯನೂ ಹೋಗ್ತದೆ. ಕಡ್ದೀತು ಸತ್ರ ಹೆಂಗೆ ಅನ್ನೋದು ಭಯನೂ ಹೋಗ್ತದೆ ಅವನಿಗೆ. ಅದಕ್ಕಂತಾರಪ್ಪ ಅಂದ್ರೆ ಹಾಗೆ ಬರೀ ಅಲ್ಲಿ ಪೂಜೆ ಮಾಡಿದ್ರೆ, ಪಾಠ ಮಾಡಿದ್ರೆ, ಗಂಟೆ ಹೊಡೆದ್ರೆ, ಧ್ಯಾನ ಮಾಡಿದ್ರೆ ಅದು ನಾವು ಹೋಗಂಗಿಲ್ಲ, ಬಿಡಂಗಿಲ್ಲ. ಅದಕ್ಕೆ ವಿಚಾರ ಏವ ಮಹಾಔಷಧ. ಸಂಸಾರ ರೋಗ ದುಃಖಸ್ಯ ರೋಗಸ್ಯ ವಿಚಾರ ಏವ ಮಹಾಔಷಧ. ಅದು ವಿಚಾರ ಮಾಡಬೇಕಪ್ಪ, ಅದ್ರ ಬಿಟ್ಟು ಮತ್ತೊಂದು ಇಲ್ಲ. ಅದನ್ನು ಬಿಟ್ಟು ವಿಚಾರ ಮಾಡೋದು ಬಿಟ್ಟು ಸ್ನಾನ ಧ್ಯಾನ ಮಾಡ್ಕೋತ ಕೂತ್ರೆ ಹಾವು ಹೋಗ್ತದೆ, ಹಾವು ಹೋಗಂಗಿಲ್ಲ. ಅದಕ್ಕಂತಾರೆ ಅವರು ಅರ್ಥಸ್ಯ ನಿಶ್ಚಯೋ ದೃಷ್ಟೋ ಹಿತೋಕ್ತಿ ವಿಚಾರೇಣ ನ ಸ್ನಾನಿನ ದಾನೇನ ಪ್ರಾಣಾಯಾಮ ಶತೇನವ. ಭಾಳ ಚಂದ. ಅರ್ಥಸ್ಯ ನಿಶ್ಚಯೋ ದೃಷ್ಟೋ. ಅದು ವಸ್ತು ಏನದ, ಅರ್ಥ ಅಂದ್ರೆ ವಸ್ತು, ಅದು ಏನದ ಅಂತ ದೃಷ್ಟ ಅನುಭವಕ್ಕೆ ಬರಬೇಕು ಅಂದ್ರೆ ವಿಚಾರೇಣ ಹಿತೋಕ್ತಿತ. ಸ್ವಂತ ವಿಚಾರ ಮಾಡಬೇಕು. ಅದರ ಜ್ಞಾನ ಇದ್ದವರು, ನಮ್ಮ ಬೇಕಾದವರು, ಬೇಡದವ್ರು ಇದ್ದರೆ ಮನ್ ಇಲ್ಲಿ ಒಬ್ಬ ನೋಡೇನು ಹಾವೇ ಇತ್ತು ಬಿದ್ದುದವ
ಮಣ್ಣು ಹಿಂಗೆ ಕಡ್ಕೊಂಡು ಸತ್ತಾನೋ ಅಂದ್ರೆ ಅವ ಮತ್ತೊಬ್ಬಿದ್ದ ಹಿತೋಕ್ತಿತ ಏನಪ್ಪ ನಮ್ಮನ್ನು ಕಲ್ಯಾಣ ಆಗಲಿ ಅಂತಕ್ಕಂಥ ಹೇಳ್ತಕ್ಕಂಥ ಗುರುಗಳು ಆಮೇಲೆ ಸ್ವಂತ ವಿಚಾರ ಮಾಡಿ ಅದು ವಸ್ತುವಿನ ನಿಶ್ಚಯ ಮಾಡ್ದ ಅಂತ ಕೇಳಿದರೆ ಅದು ಭ್ರಾಂತಿ ಭಯ ಹೊಕ್ಕದ ವಿನಃ ನ ಸ್ನಾನೇನ 3 ಹೊತ್ತು ನೀರಾಗ ಮುಳುಗಿದ್ರು ಬೇಕಾಟ ದಾನ ಮಾಡಿದ್ರು ಆಮೇಲೆಪ್ಪ ಅಂದ್ರೆ ಮೂಗು ಹಿಡ್ಕೊಂಡು ಕುಂತರು ಪ್ರಾಣಾಯಾಮ ಇವೆಲ್ಲ ಶತೇನ ಅಂದರೆ 100 ಸಾಲ ಸ್ನಾನ ಮಾಡಿದ್ರು 100 ಸಾಲ ದಾನ ಮಾಡಿದರು 100 ಸಾಲ ನೀ ಪ್ರಾಣಾಯಾಮ ಚಂತನ ಮಾಡಿದ್ರು ಏನಾಗಿಲ್ಲ ನೋಡಪ್ಪ. ವಿಚಾರ ಬಿಟ್ಟು ಮತ್ತೊಂದು ಅಲ್ಲಿ ನಡೆಯುವುದಿಲ್ಲ. ಆ ದುಃಖ ಆ ಭ್ರಾಂತಿ ಹೋಗಾಕ ಅಂತ ತಿಳ್ಕೊಂಡು ಶಂಕರಾಚಾರ್ಯ ಶಿಷ್ಯನಿಗೆ ಹೇಳ್ತಾರೆ. ಹೌದ್ರಿ, ಇಷ್ಟೆಲ್ಲ ಗುರುಗಳು ಯಾರಿಗೆ ಹೇಳಬೇಕು? ಹೇಳಕ್ಕೆ ಅಧಿಕಾರಿ ಇರ್ಬೇಕಲ್ರಿ, ಹೇಳಕ್ಕೆ ಅಧಿಕಾರಿ ಇರಬೇಕಲ್ಲ. ಇಷ್ಟೆಲ್ಲ ಹೇಳಿದ್ರೆ ಮುಕ್ತರ ಯಾರಿಗೆ ಯಾರು ಹೇಳಬೇಕು ಹೇಳಿರಿ ನೀವು. ಮಹಾಂತಂ ಸಂತಂ ದೇಶಕ್ಕೆ ಹೇಳಿ ಯಾರಿಗೆ ಹೇಳ್ಬೇಕ್ರಿ? ಬಜಾರ ತಿರುಗಾಡ್ತಾರೆ ಕರೆದುಕೊಂಡು ಹೇಳಿದ್ರಿ. ಕೂತ ಕೇಳೋರಿಗೆ ಬರೋಬ್ಬರಿ ಆಗೋದು ತಿರುಗಾಡೋರು ಹೇಳಿದ್ರಿ ಅಂತ ದಿನಕ್ಕೆ ಒಂದು ಕೇಳೋರಿಗೆ ಅಂತೇಳಿ ಅದು ಇನ್ನು ತಿರುಗಾಡೋರಿಗೆ ಹೇಳಿದ್ರೆ ಏನಾಗೋದಿಲ್ಲ. ಅದಕ್ಕೆ ಅವರು ಯಾರಿಗೆ ಹೇಳಬೇಕು ಅಂತ ಕೇಳಿದರೆ ಯಾರು ಕೇಳೋಕ್ಕೆ ಯೋಗ್ಯ ಆದರೆ ಅವ್ರಿಗೆ ಅಧಿಕಾರಿ ಅಂತ. ಹೇಳೋ ಶಾಣೆ ಇರಬೇಕು. ರೋಗ ಬಂದದ ಇಂಜೆಕ್ಷನ್ ಒಂದು ಕೊಡ್ತಿದ್ರೆ ಏನು ಮಾಡಬೇಕು? ಹೇಳೋನು ಶಾಣೆ ಇರಬೇಕು. ಅದು ಹೇಳ್ತಾರ್ರಿ ಯಾರು ಒಬ್ಬ ಡಾಕ್ಟ್ರ್ ಅಂತ ಬಂದಂತ್ರ ಯಾಕೆ ಬಂದೀವೋ ಅಂತ ಕೇಳ್ದೆ. ನನ್ನ ಕಣ್ಣು ಬರೋವರು ಇಲ್ಲಿ ಅದಕ್ಕೆ ಬಂದೀನಿ ಅಂದ. ಅಂದ ಒಂದೊಂದು ಒಂದು ಮನುಷ್ಯ 2 ಕಾಣ್ತಾವ್ರಿ ಅಂದ. ಮತ್ತು ನೀವು 3 ಮಂದಿ ಯಾಕೆ ಬಂದಿರಿ ಅಂದ. ಅವನಿಗೆ 3 ಕಾಣ್ತಿದ್ರಿ. ಒಂದು ಮನುಷ್ಯ 3 ಇವ 2 ಕಾಣ್ತಾನೆ. ಮತ್ತು ಅಂಥ ಯಾವನಿಗೆ ದ್ವೈತ ಕಾಣ್ತದೆ ಅವ ಅಂತಾನೆ. ಮತ್ತು ಇವ ಬ್ರಹ್ಮನು ಸತ್ಯ ಮಾಯನು ಸತ್ಯ ಜಗತ್ ಸತ್ಯ ಇವನು 3 ಕಾಣ್ತಿತ್ತು ಅಂದ್ರೆ ಅಂಥವನಂತ್ಯಾಕ ಈ ಬ್ರಹ್ಮ 2 ಹಿಡಿದು ಮತ್ತು ಫಜೀತಿ ಆಗೋದಕ್ಕೆ. ಅದಕ್ಕೆ ಅಂತಾರೆ ಅವರು ಏನಪ್ಪ ಅಂತ ಕೇಳಿದರೆ ಯೋಗ್ಯ ಅಧಿಕಾರಿ ಮನುಷ್ಯನಿಗೆ ಬೇಕು ಅಂತ ತಿಳ್ಕೊಂಡು ಅದನ್ನು ಅಧಿಕಾರಿ ಯೋಗ್ಯ ಇರಬೇಕು. ಅಧಿಕಾರಿ ಯೋಗ್ಯ ಇದ್ದಂದ್ರೆ ಹಿಂದಿಲ್ಲ ನಾಳೆ ಎಲ್ಲರೂ ಹೋಗಿ ಜ್ಞಾನ ಮಾಡ್ಕೊತಾನ. ಹೌದು, ಹಸಿವೆ ಆಗಿತ್ತಾನ ಮನುಷ್ಯನಿಗೆ ಎಲ್ಲರೇ ಭಿಕ್ಷೆ ಬೇಡ್ತಾನ. ಭಿಕ್ಷೆ ಎಲ್ಲರೂ ಇಲ್ಲಿಲ್ಲ 10 ಮನೆ ತಿರುಗಾಡಿ ಏನರ ಹೊಡಿ ತುಂಬಿಸ್ಕೋತಾನೆ. ಹಸಿವೇ ಇಲ್ಲಂದ್ರೆ ಎಲ್ಲಿ ಹೋಗ್ತಾನವ? ಹಂಗೆ ಮೊದಲು ಮುಮುಕ್ಷು ಬೇಕು. ಈ ಗುರುಗಳು ಸರಿ ಇಲ್ಲ ಮತ್ತವ್ರಲ್ಲಿ ಹೋಗ್ತಾನೆ. ಶ್ರೋತ್ರಿಯ ಸಿಕ್ಕ ಅಲ್ಲಿ ಕೇಳ್ತಾನೆ. ಬ್ರಹ್ಮನಿಷ್ಠ ಅಂದರೆ ಶ್ರೋತ್ರಿಯ ಅಂತ ಹೋಗ್ತಾನೆ. ಶ್ರೋತ್ರಿಯ ಸಿಕ್ಕ ಅಂದ್ರೆ ಬ್ರಹ್ಮನಿಷ್ಠ ಹೋಗಿ 2 ಸಿಕ್ಕೋದ್ರೆ ಭಾಳ ಚಲೋನೆ. ಎಲ್ಲೇ ತಿರುಗಿ ಹೊಟ್ಟೆ ತುಂಬಿಸ್ಕೋತಾನೆ. ಯಾಕೆ ಬುಭುಕ್ಷಿತ. ಹಂಗೆ ಮುಮುಕ್ಷು ಆಗ್ಬೇಕು ಮೊದಲೇ. ಸಿಗುತ್ತಾ? ಗುರುಗಳು ಇಲ್ಲಿಂದ ಜಗತ್ತು ಹೆಂಗೆ ನಡೆದು ಇಲ್ಲಕ ಪರಮಾತ್ಮನೇ ಗುರು ಅದಾನೆ ದಕ್ಷಿಣಾಮೂರ್ತಿ ಸಿಗ್ತಾರೆ ಅವರು. ನಿನಗೆ ಮೊದಲು ಹಸು ಆಗಿದೆ ಇಲ್ಲಿ ನೋಡ್ಕೊ. ಹಸು ಆಗಿತ್ತು ಅಂದ್ರೆ ಅವನಿಗೆ ಮುಮುಕ್ಷು ಅಂತಾರೆ, ಬುಭುಕ್ಷು ಅಂತಾರೆ. ಮೋಕ್ಷದ ಇಚ್ಛೆ ಆಯ್ತು ಮುಮುಕ್ಷು ಅಂತಾರೆ. ಆ ಮೋಕ್ಷದ ಇಚ್ಛೆಗೆ ಯಾರು ಅದರ ಅಧಿಕಾರಿ? ಎಲ್ಲದಕ್ಕೂ ಅಧಿಕಾರಿ ಅದ ರೀ. ಅಧಿಕಾರಿ ಇದ್ದಲ್ಲಿ ಅಧಿಕಾರಿ ವ್ಯವಹಾರ ನಡೆಯಂಗಿಲ್ಲ. ಮಿಲ್ಟ್ರಿಗೆ ಯಾರು ಅಧಿಕಾರಿ? ಅವ್ರು ಬರ್ದಾರೆ ಮಿಲ್ಟ್ರಿಯಾಗ ಸೈನಿಕ ಆಗ್ಬೇಕಾದ್ರೆ 5 ಫೀಟ್ ಮ್ಯಾಲೆ ಎತ್ತಿರಬೇಕು, ಇಷ್ಟು ವಜನ ಇರಬೇಕು, ಕಣ್ಣು ಚಲೋ ಇರಬೇಕು, ಕಿವಿ ಕೇಳ್ತಿರಬೇಕು. ನೀವು ಆದ ಎತ್ತರ ಅದನ್ನು 5 ಫೂಟ, ದಪ್ಪ ಅದನ್ನು ಬರೋಬರಿ. ಅಟೆನ್ಷನ್ ಅಂದ್ರೆ ಇದು ಸುಮ್ಮನೆ ನಿಂತ ಹಾಗೆ ಕಿವುಡ. ಹೌದು, ಎಲ್ಲ ಅಧಿಕಾರಿ ಎಲ್ಲ ಬೇಕು ನೋಡಿ. ಅದಕ್ಕೆ ಕಿವಿ ಕಣ್ಣ ಕಾಲ ಎಲ್ಲ ಇದ್ದರೆ ಅವ ಮಿಲ್ಟ್ರಿ ಅಧಿಕಾರಿ ಹಾಕ. ಕಣ್ಣು ಚಲೋ ಅದ ಕೆಟ್ಟ ಕಿವುಡ್ ಹಡಿ ಇದನ್ನೇನು ಮಾಡ್ತಾನೆ? ಅದು ಹಂಗಿಲ್ಲ. ಅದಕ್ಕೆ ಇಲ್ಲಿ ಮುಮುಕ್ಷು ಯಾರಾಗ್ತಾರೆ ಅಂದ್ರೆ ಅವು 4 ಹೇಳ್ತಾರೆ ಅವರು. ವಿವೇಕ, ವೈರಾಗ್ಯ, ಶಮ, ಷಟ್ ಸಂಪತ್ತಿ ಎಲ್ಲ ಹೈಟ್ನೂ ಇರಬೇಕು,
ವಜನ್ ಇರಬೇಕು. ಹೈಟ್ ಅದನ್ನು 5 ಫೀಟ್ ಕರೆ ಹಿಂಗೆ ಅದ ಏನು ಮಾಡ್ತಾರೆ ದಪ್ಪನದ ಏನಾದ್ರೆ ಕಡೆ ಕ್ಯೂಡದ ಏನು ಮಾಡ್ತೀವಿ ಆಗಿಲ್ಲ ಎಲ್ಲ ಫಿಟ್ ಅಂತಾರೆ ನೋಡೋದಕ್ಕೆ. ಅದಕ್ಕೆ ಫಿಟ್ ಇದ್ದರೆ ಅವ ಏನಪ್ಪ ಅಂತಂದ್ರೆ ಅವ ಪೊಲೀಸ್ ಆಗ್ತಾನೆ. ಅದಕ್ಕೆ ಹಂಗಿಲ್ಲ. ಹಂಗೆ ಇವನು ಅಧ್ಯಾತ್ಮ ಫಿಟ್ ಬೇಕು ನೀವು. ಅದರಲ್ಲಿ ವಿವೇಕನೇ ಇರಬೇಕು, ವೈರಾಗ್ಯನೇ ಇರಬೇಕು, ಸಂಪತ್ತಿನೇ ಇರಬೇಕು, ಎಲ್ಲ ಅದು ಮೋಕ್ಷನೇ ಇಲ್ಲ. ಹಂಗೆ ಆರಾಮ್ ಸರಿ ಬಂದು ಉಂಡು ಮಕ್ಕೊಂಡವ್ರು ಏನು ಮಾಡ್ತಾರೆ. ಅದಕ್ಕಂತ ಅವರು ಈ ಅಧಿಕಾರಿ ನಿರ್ಣಯವನ್ನು ಮುಂದಿನ ಶ್ಲೋಕದಲ್ಲಿ ನಾಳೆ ಹೇಳ್ತಾರೆ.